ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, 2025ರ ಒಂದು TET ಪರೀಕ್ಷೆ ಈಗಾಗಲೇ ನಮಗೆ ಮುಂದೆ ಬಂದಿದೆ. ನೋಡಿ, ಈ TET ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನದ ಇತಿಹಾಸ ಮಾದರಿ ಪ್ರಶ್ನೆ ಪತ್ರಿಕೆಗಳೇನಿದೆ ಅಥವಾ ಪ್ರಶ್ನೆಗಳೇನಿದೆ, ಇವುಗಳ ಕೊನೆ ಕ್ಷಣದ ತಯಾರಿ ಮತ್ತು ಇಂದಿನ ಪ್ರಶ್ನೆ ಪತ್ರಿಕೆಗಳು ಹೇಗಿದೆ ಅಂತಕ್ಕಂಥ ವಿಷಯಗಳನ್ನು ಈಗಾಗಲೇ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನಾವು ಅನಾಲಿಸಿಸ್ ಮಾಡಿದ್ದೀವಿ. ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ. ನೋಡಿ, ನಿಮಗೆ ಈ TETಗೆ ಸಂಬಂಧಿಸಿದಂತಹ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ಗಳು 2014ರಿಂದ 2023ಕ್ಕೆ ಸಂಬಂಧಿಸಿದಂಥ ಪೇಪರ್ಗಳು ಪ್ಲೇಸ್ಟೋರ್ಲಿ, ಸೋಷಿಯಲ್ ಸೈನ್ಸ್ ಪ್ಲೇಸ್ಟೋರ್ಲಿ ಸಿಗುತ್ತೆ. TET ಸಮಾಜ ವಿಜ್ಞಾನದಲ್ಲಿ ಸಿಗುತ್ತೆ. ಹಾಗಾಗಿ ಇದರ ಸದುಪಯೋಗ ಪಡಿಸ್ಕೊಳ್ಬೋದು. ನಿಮಗೆ 50+ ವಿಡಿಯೋಗಳು ಸಿಗುತ್ತೆ. ನೆಕ್ಸ್ಟು, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ನೀವು ಏನು ಮೊಬೈಲ್ ಆ್ಯಪಲ್ಲಿ ಯಾರು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀರಾ ಅಥವಾ ಅದರಲ್ಲಿ ಅವಶ್ಯಕತೆ ಇದೆ, ಮ್ಯಾಥಮೆಟಿಕಲ್ ಸೈನ್ಸ್ ಮತ್ತು ನಿಮಗೆ TET ಸೋಷಿಯಲ್ ಸೈನ್ಸ್ ವಿಷಯಗಳೇನಿದೆ, ನೀವು ಆನ್ಲೈನಲ್ಲಿ ಮೊಬೈಲಲ್ಲಿ ಪ್ಲೇಸ್ಟೋರ್ಲಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇದರ ಸದುಪಯೋಗವನ್ನು ಸಹ ಪಡಿಸ್ಕೊಳ್ಬೋದು. ಪೇಯ್ಡ್ ವರ್ಷನ್ ಇರುತ್ತೆ. ನೆಕ್ಸ್ಟು, ಅದೇ ರೀತಿಯಾಗಿ ಮುಂಬರುವ ಪರೀಕ್ಷೆಗಳೇನಿದೆ, GPSTR, HSTR ಮತ್ತು PSTRಗೆ ಈಗಾಗಲೇ ಕೋರ್ಸ್ಗಳು ಸ್ಟಾರ್ಟ್ ಆಗಿದೆ. ಇದನ್ನು ಸಹ ನೀವು ಆನ್ಲೈನಲ್ಲಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಹಾಗಾದರೆ ಡಿಯರ್ ಫ್ರೆಂಡ್ಸ್, ಈಗ 10ನೇ ತರಗತಿ NCERT ಬುಕ್ಸಲ್ಲಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅಥವಾ ನಿಮಗೆ DSCERT ಅಥವಾ NCERT ಬೇಸ್ ಮೇಲೆ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತ ನೋಡಿ. ನಮಗೆ ಹೆಚ್ಚಾಗಿ 10th ಸ್ಟ್ಯಾಂಡರ್ಡ್ ಅಂದರೆ ನಿಮಗೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ವಿಷಯಗಳು ಮತ್ತು ಯುರೋಪ್ ಕಾಂಟಿನೆಂಟಲ್ ಇರ್ತಕ್ಕಂಥದ್ದು ಮತ್ತು ಈ ಕಂಟೆಂಪ್ರವರಿ ವರ್ಲ್ಡ್ ವಸಾಹತುಶಾಹಿ ಏನಿದೆ, ಈ ವಿಷಯಗಳನ್ನು ಕುರಿತು ಇರ್ತಕ್ಕಂಥ ಸಮಕಾಲೀನ ವಿಶ್ವ, ಕಂಟೆಂಪ್ರವರಿ ವರ್ಲ್ಡ್ ಅಂದರೆ ಕೊಲೋನಿಯಲಿಸಮ್ ಅಂದರೆ ವಸಾಹತುಶಾಹಿ ಅಂತ ಕರಿತೀವಿ. ನೋಡಿ, ಇಲ್ಲಿ ರೌಲತ್ ಕಾಯಿದೆಯನ್ನು ಏರುವ ಉದ್ದೇಶವೇನು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ನೋಡಿ, ರೌಲತ್ ಆ್ಯಕ್ಟ್ ಅಂತಕ್ಕಂಥದ್ದು ಯಾಕೆ ಜಾರಿಗೆ ಬಂತು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. 1919 ಮಾರ್ಚಲ್ಲಿ ಇದು ಜಾರಿಗೆ ಬಂದಂಥದ್ದು. ನೆಕ್ಸ್ಟು, ರೌಲತ್ ಆ್ಯಕ್ಟ್ ಆದಮೇಲೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಥವಾ ಮೆಸಾಕರಿ ಅಂತಕ್ಕಂಥದ್ದು ಬಂತು. 1919 ಮಂತ್ ಆಫ್ ಏಪ್ರಿಲಲ್ಲಿ ಬಂತು. ನೆಕ್ಸ್ಟು, ಇದೇ ವರ್ಷ ಬಂದಂಥದ್ದು ಯಾವುದು ಅಂದರೆ ಈ ಖಿಲಾಫತ್ ಮೂಮೆಂಟ್ ಅಂತಕ್ಕಂಥದ್ದು ಬಂತು. 1919ರಲ್ಲಿ ಮಂತ್ ಆಫ್ ಅಕ್ಟೋಬರ್ಲಿ ಬಂದಂಥದ್ದು ಯಾವುದು ಅಂದರೆ ಈ ಆಗಸ್ಟ್ ಮತ್ತು ಅಕ್ಟೋಬರ್ಲಿ ಈ ಖಿಲಾಫತ್ ಮೂಮೆಂಟ್. ನೋಡಿ, ಈಗ ರೌಲತ್ ಆ್ಯಕ್ಟಿಗೆ ಸಂಬಂಧಿಸಿದಂಥ ಪ್ರಶ್ನೆ ಏನಿದೆ, ಇದರ ಉದ್ದೇಶ ಏನಾಗಿತ್ತು ಅಂತ ನಿಮಗೆ ಜನರಲ್ಲಾಗಿ ಗೊತ್ತಿದೆ. ಈ ಒಂದು ಅಂದಿನ ವೈಸರಾಯಿಯಾದಂತಹ ಈ ಒಂದು ಚೆಲ್ಮ್ಸ್ಫರ್ಡ್ ಏನಿದ್ದಾನೆ, ಈ ಚೆಲ್ಮ್ಸ್ಫರ್ಡ್ ಅಂತಕ್ಕಂಥವನು ಭಾರತೀಯರಲ್ಲಿದ್ದಂತಹ ಬ್ರಿಟಿಷರ ವಿರುದ್ಧ ಇದ್ದಂತಹ ಒಂದು ಅಸಮಾಧಾನವನ್ನು ಹೋಗಲಾಡಿಸೋದಕ್ಕೆ ಈ ರೌಲತ್ ಆ್ಯಕ್ಟ್ ಅಂತಕ್ಕಂಥದ್ದು ಸಿದ್ಧ ಆಗುತ್ತೆ. ನೋಡಿ, ರೌಲತ್ ಆ್ಯಕ್ಟಲ್ಲಿ ಫಸ್ಟು ಪತ್ರಿಕೆಗಳನ್ನು ನಿಷೇಧ ಮಾಡ್ತು, ಪತ್ರಿಕೆಗಳನ್ನು. ನೆಕ್ಸ್ಟು, ಯಾವುದೇ ಸಭೆ ಸಮಾರಂಭಗಳನ್ನು ನಿಷೇಧ ಮಾಡ್ತು. ನೆಕ್ಸ್ಟು, ಮೂರನೇದಾಗಿ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಇವರು ಹಿಡಿಯೋ ಆಗಿರಲಿಲ್ಲ ಅಂತ ಹೇಳ್ತು. ನೆಕ್ಸ್ಟು, ಅದಾದಮೇಲೆ ಇದು ಏನು ಮಾಡ್ತು ಅಂದರೆ 5 ಜನಕ್ಕಿಂತ ಹೆಚ್ಚು ಜನ ಎಲ್ಲೂ ಗುಂಪಾಗಿ ನಿಲ್ಲ ಆಗಿರಲಿಲ್ಲ ಅಂತ ಹೇಳ್ತು. ನೆಕ್ಸ್ಟ್, ಅದಾದಮೇಲೆ ಮತ್ತೇನಂತ ಹೇಳ್ತು ಅಂದರೆ ಯಾವುದೇ ಸಂಶಯ ಬಂದ ವ್ಯಕ್ತಿಯನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ಅವನಿಗೆ 2 ವರ್ಷ ಜೈಲು ಶಿಕ್ಷೆಯನ್ನು ನೀಡೋದಾಗಿ ಸಹ ಹೇಳ್ತು ಅಂತ. ನೋಡಿ, ರೌಲತ್ ಕಾಯ್ದೆಯು ಭಾರತೀಯರನ್ನು ಆಡಳಿತಾತ್ಮಕ ಸೇವೆಗಳಿಗೆ ಅರ್ಹತೆ ಪಡೆಯುವುದನ್ನು ನಿಷೇಧಿಸಿತು. ಯಾವ ಸ್ಟೇಟೆಂಟ್ ಉದ್ದೇಶ ಅಂತ ಕೇಳಿದ, ಉದ್ದೇಶವೇನು ಅಂತ ಕೇಳಿದ್ದಾರೆ. ರೌಲತ್ ಕಾಯ್ದೆ ಭಾರತೀಯರಿಗೆ ರಾಜಕೀಯ ಭಾಗವಹಿಸುವ ಹಕ್ಕನ್ನು ನಿರಾಕರಿಸಿತು. ಇದು ಸಹ ತಪ್ಪು. ರೌಲತ್ ಕಾಯ್ದೆ ಈಗಾಗಲೇ ತೆರಿಗೆ ಹೊರೆಯಿಂದ ನರಳುತ್ತಿರುವ ಭಾರತೀಯರ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸುವುದು, ಇದು ಸಹ ತಪ್ಪು. ರೌಲತ್ ಕಾಯ್ದೆ ಯಾವುದೇ ವ್ಯಕ್ತಿಯ ವಿಚಾರಣೆ ಇಲ್ಲದೆ ಮತ್ತು ನ್ಯಾಯಾಲಯದಲ್ಲಿ ಶಿಕ್ಷೆಗೆ ಗುರಿಪಡಿಸಲು ಸರ್ಕಾರಕ್ಕೆ ಅಧಿಕಾರ ನೀಡಿತು ಅಂತಕ್ಕಂಥದ್ದು. ನೋಡಿ, ಆಪ್ಷನ್ ಡಿ ಏನಿದೆ, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅಂತ ಗೊತ್ತಿರಬೇಕು. ನೋಡಿ, ನಾನೀಗ ರೌಲತ್ ಆ್ಯಕ್ಟನ್ನು ಒಂದು ಬ್ಲ್ಯಾಕ್ ಆ್ಯಕ್ಟ್ ಅಂತ ಕರೀತಾರೆ. ಇದು ಈಗಾಗಲೇ TETಲಿ ಬಂದಿರತಕ್ಕಂಥ ಕ್ವಶನ್ಸ್. ರೌಲತ್ ಆ್ಯಕ್ಟ್ ಏನಂತ ಕರೀತಾರೆ, ಒಂದು ಕಪ್ಪು ಕಾಯಿದೆ ಅಂತ ಕರೀತಾರೆ. ಏನಂತ ಕರೀತಾರೆ, ಕಪ್ಪು ಕಾಯಿದೆ ಅಂತ ಕರೀತಾರೆ. ಯಾಕೆ ಅಂದರೆ ಭಾರತೀಯ ನಿಯಮಗಳನ್ನು ಇದು ವಿರೋಧಿಸ್ತು. ಹಾಗೆ ಮಹಾತ್ಮ ಗಾಂಧೀಜಿಯವರು, MK ಗಾಂಧೀಜಿಯವರು ತಮ್ಮ ತಾಳ್ಮೆ ಕಟ್ಟೆ ಒಡೆದು ಪ್ರಪ್ರಥಮ ಬಾರಿಗೆ ಒಂದು ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಿದ್ದೇ ಈ ಒಂದು ರೌಲತ್ ಆ್ಯಕ್ಟಲ್ಲಿ ಅಂತ ನಿಮಗೆ ಗೊತ್ತಿರಬೇಕು. ನೋಡಿ, ರೌಲತ್ ಆ್ಯಕ್ಟಲ್ಲಿ ಪತ್ರಿಕೆಗಳನ್ನು, ಸಭೆ ಸಮಾರಂಭಗಳನ್ನು ನಿಷೇಧ ಮಾಡ್ತು, ಶಸ್ತ್ರಾಸ್ತ್ರಗಳನ್ನು ಹಿಡಿಯುವಾಗಿರಲಿಲ್ಲ,
5 ಜನ ಗುಂಪಾಗಿ ನಿಲ್ಲುವಾಗಿರಲಿಲ್ಲ. ಮತ್ತು ಸಂಶಯ ಬಂದಂಥ ವ್ಯಕ್ತಿಯನ್ನು ಯಾವುದೇ ವಿಚಾರಣೆ ಮಾಡದೆ ಏನು ಮಾಡ್ತಾಯಿದ್ರು, 2 ವರ್ಷ ಶಿಕ್ಷೆ, ಜೈಲು ಶಿಕ್ಷೆಯನ್ನು ನೀಡ್ತಾಯಿದ್ರು. ಇದನ್ನು ವಿರೋಧಿಸಿದಂತಹ ಡಾಕ್ಟರ್ ಸತ್ಯಪಾಲು ಮತ್ತು ಡಾಕ್ಟರ್ ಕೀಚಲು ಏನಿದ್ದಾರೆ, ಇವರನ್ನು ಬಂಧಿಸಿ ಏನಾಯಿತು ಅಂದರೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತು. ಹಾಗಾದರೆ ಈ ರೌಲತ್ ಆ್ಯಕ್ಟ್ ಅಂತಕ್ಕಂಥದ್ದು ಒಂದು ಬ್ಲ್ಯಾಕ್ ಆ್ಯಕ್ಟ್ ಆಗಿತ್ತು. ಒಬ್ಬ ಶಂಕರ್ ನಾಯರ್ ಅಂತಕ್ಕಂಥ ಇಂಡಿಯಾದ ಒಬ್ಬ ವ್ಯಕ್ತಿ ಈ ರೌಲತ್ ಆ್ಯಕ್ಟಲ್ಲಿ ಇದ್ದ ಅಂತ ಕೆಲವರು ಮಾಹಿತಿಯನ್ನು ನೀಡ್ತಾರೆ. ಹಾಗಾದರೆ ಗಾಂಧೀಜಿಯವರ ಆರಂಭಿಕ ಚಳವಳಿ 1917ರ ಚಂಪಾರಣ್ಯ ಇರ್ಬೋದು, 1918ರ ಅಹಮದಾಬಾದ್ ಇರ್ಬೋದು, 1918ರ ಈ ಖೇಡ ರೈತರ ಸತ್ಯಾಗ್ರಹ ಇರ್ಬೋದು. ಆದರೆ ಗಾಂಧೀಜಿಯವರ ಪ್ರಥಮ ಸತ್ಯಾಗ್ರಹ ಯಾವುದು ಅಂದರೆ ಚಂಪಾರಣ್ಯ. ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹ ಏನಂದರೆ ಅಹಮದಾಬಾದ್. ಆದರೆ ಗಾಂಧೀಜಿಯವರ ಮೊದಲ ರಾಷ್ಟ್ರೀಯ ಚಳವಳಿಯಲ್ಲಿ ಭಾಗವಹಿಸಿದ್ದು 1919 ಮಾರ್ಚ್ 21ನೇ ತಾರೀಕು ಸ್ಟಾರ್ಟ್ ಆದಂತಹ ಈ ರೌಲತ್ ಆ್ಯಕ್ಟನ್ನು, ಈ ರೌಲತ್ ಆ್ಯಕ್ಟಿನ ವಿಷಯಗಳನ್ನು ಏನು ಮಾಡ್ತಾರೆ, ಗಾಂಧೀಜಿಯವರು ವಿರೋಧಿಸ್ತಾರೆ. ಹಾಗಾದರೆ ಈ ರೌಲತ್ ಆ್ಯಕ್ಟ್ ಮತ್ತು ಇದಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ನೋಡಿದ್ವಿ. ನೆಕ್ಸ್ಟು ಈ ಜಲಿಯನ್ ವಾಲಾಬಾಗ್ ನಡೆದಂಥ ಸಂದರ್ಭದಲ್ಲಿ ಈ ಇಂಗ್ಲೆಂಡ್ ಪ್ರಧಾನಿಯಾದಂಥ ಅಸ್ಕ್ವಿತ್ ಅಂತಕ್ಕಂಥವ್ರು, ಯಾರು ಇಂಗ್ಲೆಂಡ್ ಪ್ರಧಾನಿಯಾದಂಥ ಅಸ್ಕ್ವಿತ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಇದೊಂದು ಅಮಾನುಷ ಕೃತ್ಯ ಅಂತ ಕರೀತಾರೆ. ಹಾಗಾದರೆ ಜಲಿಯನ್ ವಾಲಾಬಾಗ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ 1919 ಈ ಏಪ್ರಿಲ್ 13ನೇ ತಾರೀಕು ನಡೆಯುತ್ತೆ. ಪಂಜಾಬಿನ ನಾಡ ಹಬ್ಬ ಆದಂತಹ ಈ ಬೈಸಾಖಿ, ಯಾವ ಹಬ್ಬ, ಬೈಸಾಖಿ ನಾಡ ಹಬ್ಬದ ದಿನ ನಡೆಯುತ್ತೆ, ಬೈಸಾಖಿ ನಾಡ ಹಬ್ಬ. ನೋಡಿ, ಜಲಿಯನ್ ವಾಲಾಬಾಗ್ ನಡೆಯೋದಕ್ಕೆ ಮುಖ್ಯ ಕಾರಣ ಯಾವುದು ಅಂದರೆ ಈ ರೌಲತ್ ಆ್ಯಕ್ಟ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಈ ಅಮೃತ್ಸರದಲ್ಲಿರ್ತಕ್ಕಂಥ ಈ ಅಮೃತ್ಸರದಲ್ಲಿರ್ತಕ್ಕಂಥ ಜಲಿಯನ್ ವಾಲಾಬಾಗ್ ನಮಗೆ ಈ ರೀತಿಯಾಗಿ ಇದ್ದಂಥ ಜಲಿಯನ್ ವಾಲಾಬಾಗ್. ನೋಡಿ, ಜಲಿಯನ್ ವಾಲಾಬಾಗ್ ಒಳಗಡೆ ಹೋಗೋದಕ್ಕೆ ಯಾವುದೇ ರೀತಿಯಾದಂಥ ವೆಹಿಕಲ್ಗಳು, ವಾಹನಗಳು ಹೋಗೋ ರೀತಿಯಲ್ಲಿ ಇರಲಿಲ್ಲ. ಆದರೆ ಸುಮಾರು ಈ ರೌಲತ್ ಆ್ಯಕ್ಟನ್ನು ವಿರೋಧಿಸಿ ಸುಮಾರು 20,000 ಜನ ಅಮಾಯಕರು ಏನು ಮಾಡ್ತಾರೆ, ಸಭೆಯನ್ನು ಸೇರ್ತಾರೆ. ಈ ರೌಲತ್ ಆ್ಯಕ್ಟ್ ಸಂದರ್ಭದಲ್ಲಿ ಸಭೆ ಸೇರೋ ಹಾಗಿರಲಿಲ್ಲ. ಹಾಗಾದರೆ ಈ ಮೈಕಲ್ ಓ ಡಯರ್ ಅಂತಕ್ಕಂಥವನು ಪಂಜಾಬಿನ ರಾಜ್ಯಪಾಲ ಆಗಿದ್ದ. ಮೈಕಲ್ ಓ ಡಯರ್ ಯಾರನ್ನು ಕಳಿಸ್ತಾನೆ, ಈ ಜನರಲ್ ಡಯರ್ನನ್ನು ಕಳಿಸ್ತಾನೆ. ಮೈಕಲ್ ಓ ಡಯರ್ ಪಂಜಾಬಿನ ರಾಜ್ಯಪಾಲ. ಜನರಲ್ ಡಯರನ್ನು ಕಳಿಸಿದ ತಕ್ಷಣ 10 ನಿಮಿಷಗಳ ಕಾಲ ಏನು ಮಾಡ್ತಾನೆ, ಗುಂಡಿನ ದಾಳಿಯನ್ನು ನಡೆಸ್ತಾನೆ. ಇದರಲ್ಲಿ 379 ಜನ ಮರಣ ಹೊಂದ್ತಾರೆ. 2,500ಕ್ಕೂ ಹೆಚ್ಚು ಜನ ಏನಾಗ್ತಾರೆ, ಅಂಗವೈಕಲ್ಯಕ್ಕೆ ಒಳಗಾಗ್ತಾರೆ. ಇದನ್ನೇ ಜಲಿಯನ್ ವಾಲಾಬಾಗ್. ಈ ಬಾವಿ ಒಳಗೆ ಗರ್ಭಿಣಿ ಸ್ತ್ರೀಯರು ಮತ್ತು ಸ್ತ್ರೀಯರು ಬಿದ್ದು ಏನು ಮಾಡ್ತಾರೆ, ಮರಣವನ್ನು ನೋಡ್ತಾರೆ. ಈ ಮರಣವನ್ನು ಹೊಂದುತ್ತಾರೆ. ಇದನ್ನು ನೋಡಿದಂಥದ್ದೇ ಭಗತ್ ಸಿಂಗ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದೇ ಜಲಿಯನ್ ವಾಲಾಬಾಗ್ ಎಲ್ಲಿದೆ ಅಂದರೆ ಅಮೃತ್ಸರದಲ್ಲಿದೆ. ಹಾಗಾದರೆ ಈ ಜಲಿಯನ್ ವಾಲಾಬಾಗ್ ಅಂಶಗಳೇನು? ಇದನ್ನು ಹಂಟರ್ ಕಮಿಷನ್ ಅಂತಕ್ಕಂಥದ್ದು, ಹಂಟರ್ ಆಯೋಗ ಅಂತಕ್ಕಂಥದ್ದು, ಎಜುಕೇಷನ್ ಹಂಟರ್ ಬೇರೆ, ಇದು ಹಂಟರ್ ಬೇರೆ. ಇದು ಡಿಸೈಡ್ ಮಾಡಿತು. ಮೈಕಲ್ ಓ ಡಯರ್ ಅಂತಕ್ಕಂಥವನು ನಿರಪರಾಧಿ, ಜನರಲ್ ಡಯರ್ ಅಪರಾಧಿ ಅಂತ ಡಿಸೈಡ್ ಮಾಡಿತು. ಹಾಗಾಗಿ ಇದರ ರಿಸಲ್ಟು ಸಹ ನೆಕ್ಸ್ಟ್ ಬಂತು. ಹಾಗಾದರೆ ಜಲಿಯನ್ ವಾಲಾಬಾಗನ್ನು ಈ ಕರ್ನಾಟಕದ ವಿದುರಾಶ್ವತ್ಥಕ್ಕೆ ಹೋಲಿಸಲಾಗಿದೆ. 1939ರಲ್ಲಿ ಈ ಏಪ್ರಿಲ್ 25ನೇ ತಾರೀಕು ನಡೆದಂತಹ ವಿದುರಾಶ್ವತ್ಥ ಘಟನೆ ಏನಿದೆ, 1938ರಲ್ಲಿ ನಡೆದಂಥ ವಿದುರಾಶ್ವತ್ಥ ಘಟನೆ ಏನಿದೆ, ಈ ವಿದುರಾಶ್ವತ್ಥ ಘಟನೆಗೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ಗಳನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾದರೆ ಈ ಅಂಶಗಳಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಲ್ಲಿ ನಡೆಯಿತು ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಈಗ ಅಮೃತ್ಸರ ಆಯಿತು. ನೋಡಿ, ಮೀರತ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ, ನಮಗೆ 1857ರ ಮೇ 10ನೇ ತಾರೀಕು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಫಸ್ಟ್ ಸ್ಟಾರ್ಟ್ ಆಗಿದ್ದು ಮೀರತ್ತಲ್ಲಿ. ನೋಡಿ, ಮೀರತ್ತಲ್ಲಿ ದಂಗೆ ನಾಯಕತ್ವವನ್ನು ವಹಿಸಿದಂಥವನು ಯಾರು ಅಂದರೆ ಈ ಕದಮ್ ಸಿಂಗ್. ನೋಡಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮಾಸಾಗಿ ಅಂದರೆ ಗುಂಪಾಗಿ ತಯಾರಾಗಿದ್ದೆಲ್ಲಿ ಅಂದರೆ ಈ ಮೀರತ್ತಲ್ಲಿ. ಈ ಮೀರತ್ಗಿಂತ ಮುಂಚೆ ಈ ಮಾರ್ಚ್ 29ನೇ ತಾರೀಕು ಈ ಪ್ರಥಮ ಸ್ವತಂತ್ರ ಸಂಗ್ರಾಮವನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಈ ಬ್ಯಾರಕ್ಪುರದಲ್ಲಿ ಈ ಮಂಗಲ್ ಪಾಂಡೆ ಅಂತಕ್ಕಂಥವನು ಏನು ಮಾಡ್ತಾನೆ, ಸ್ಟಾರ್ಟ್ ಮಾಡ್ತಾನೆ ಮಾರ್ಚಿಗೆ. ಮಾರ್ಚ್ ಆದಮೇಲೆ ಮೇ 10ಕ್ಕೆ, ಮೇ 31ಕ್ಕೆ ಸ್ಟಾರ್ಟ್ ಆಗಬೇಕಾದಂತಹ ವಾರು
ಮೇ 10ಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಉತ್ತರ ಪ್ರದೇಶದ ಮೀರತ್ನಲ್ಲಿ. ಇಲ್ಲಿ ಕದಮ್ ಸಿಂಗ್ ಅಂತಕ್ಕಂಥವ್ನು ದಂಗೆ ನಾಯಕತ್ವವನ್ನು ವಹಿಸಿರ್ತಾನೆ. ಹಾಗೆ ಲಕ್ನೋದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂದರೆ ಈ ಹಜರತ್ ಬೇಗಮ್ ಅಂತಕ್ಕಂಥವಳು ಏನು ಮಾಡಿರ್ತಾಳೆ, ಬಿರ್ಜಿಷ್ ಖಾನ್ ದತ್ತುಪುತ್ರ ಮತ್ತು ಹಜರತ್ ಬೇಗಮ್ ಲಕ್ನೋದ ಹೌದ್ನಲ್ಲಿ ದಂಗೆ ನಾಯಕತ್ವ ವಹಿಸಿರ್ತಾಳೆ. ನೋಡಿ, ಲಾಹೋರ್ ಅಂದರೆ ನಿಮಗೆ ಗೊತ್ತಿದೆ 1929 ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಈ ರಾವಿ ನದಿ ತೀರದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಪೂರ್ಣ ಸ್ವರಾಜ್ಯ ಘೋಷಣೆ ಆಗುತ್ತೆ. ಹಾಗೆ ಲಾಹೋರಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಬಂದರೆ ನೆಹರು ಅವರು ಅತ್ಯಂತ ಹೆಚ್ಚು ಬಾರಿ 5 ಬಾರಿ INC ಅಧ್ಯಕ್ಷತೆಯನ್ನು ವಹಿಸಿದ್ದು ನೆಹರು ಅವರು ಅಂತ ಗೊತ್ತಿರಬೇಕು. ನಮಗೆ ಅಮೃತ್ಸರ, ಮೀರತ್ ಮತ್ತು ಲಾಹೋರ್ ಮತ್ತು ಲಕ್ನೋ ಬಗ್ಗೆ ಐಡಿಯಾಗಳಿರಬೇಕು. ಹಾಗೆ ಲಕ್ನೋದಲ್ಲೂ ಸಹ ಇಂಪಾರ್ಟೆಂಟಾಗಿ 1916ರಲ್ಲಿ ನಮಗೆ ಈ ಒಂದು ಓಮ್ ಲೀಗ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು 1910ಕ್ಕೆ ಲಕ್ನೋಕ್ಕೆ ಮುಸ್ಲಿಂ ಲೀಗ್ ಹೆಡ್ ಕ್ವಾರ್ಟರ್ಸ್ ಬರುತ್ತೆ. ಫಸ್ಟು ಡಾಕಾದಲ್ಲಿ ಏನಿತ್ತು ಅದು ಅಲ್ಲಿಗೆ ಬಂತು ಅಂತಕ್ಕಂಥದ್ದು ಗೊತ್ತಿರಬೇಕು. ಈಗ ಅಮೃತ್ಸರ, ಮೀರತ್, ಲಾಹೋರ್ ಮತ್ತು ಲಕ್ನೋ ಘಟನೆಗಳನ್ನು ನಾವೀಗ ಅಧ್ಯಯನ ಮಾಡಿದ್ವಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಬ್ರಿಟನ್ನಿನ ಮಾರ್ನಿಂಗ್ ಸ್ಟಾರ್ ಪತ್ರಿಕೆಯಲ್ಲಿ ಇನ್ಫಾರ್ಮೇಷನ್ ಬರುತ್ತೆ. ಜನರಲ್ ಓ ಡಯರ್ ಅಂತಕ್ಕಂಥವನು ಒಬ್ಬ ರಾಷ್ಟ್ರ ರಕ್ಷಕ ಅಂತಕ್ಕಂಥ ಘಟನೆಯು ಸಹ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈಗ ಶಿವಪುರ ಧ್ವಜ ಸತ್ಯಾಗ್ರಹ ಮತ್ತು ವಿದುರಾಶ್ವತ್ ಘಟನೆಗಳು ನಡೆದಂಥದ್ದು ನಿಮಗೆ ಗೊತ್ತಿರಬೇಕು. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂದರೆ ವಿದುರಾಶ್ವತ. ಹಾಗಾದ್ರೆ ನಮಗೆ ಯುರೋಪ್ ಕಾಂಟಿನೆಂಟಿನ ಬೇಸ್ ಮೇಲೆ ಈ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ಗಳನ್ನ ಹೆಚ್ಚು ಕೇಳಿದೆ. 19th ಸೆಂಚುರಿ 19ನೇ ಶತಮಾನದಲ್ಲಿ ಆರಂಭದಲ್ಲಿ ಭಾರತದಿಂದ ಬ್ರಿಟನ್ಗೆ ಹತ್ತಿ ಜವಳಿ ರಫ್ತು ಕುಸಿತಕ್ಕೆ ಕಾರಣ. ನೋಡಿ, 19th ಸೆಂಚುರಿ ಅಂದರೆ ನಿಮಗೆ ಗೊತ್ತಿದೆ ಭಾರತದಲ್ಲಿ ಏನು ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ ಏನಾಗ್ತಾ ಇತ್ತು ಅಂತಕ್ಕಂಥದ್ದು ಇಲ್ಲಿ ಏನು ಅಂತ ನೋಡ್ಬೋದು. ಬ್ರಿಟನ್ ಹತ್ತಿ ಆಮದು ಮೇಲೆ ಸುಂಕವನ್ನು ವಿಧಿಸಿದ್ದರಿಂದ ಹತ್ತಿ ಬಟ್ಟೆಯ ಗುಣಮಟ್ಟ ಕಳಪೆಯಾಗಿತ್ತು. ಭಾರತದಲ್ಲಿ ಕಚ್ಚಾ ಹತ್ತಿಯ ಕೊರತೆ, ಹತ್ತಿ ಉತ್ಪಾದಕರು ಇತರ ಖರೀದಿದಾರರನ್ನು ಕಂಡುಕೊಂಡಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ನಮಗೆ 3ನೇ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಬ್ರಿಟನ್ ಹತ್ತಿ ಆಮದು ಮೇಲೆ ಸುಂಕವನ್ನು ವಿಧಿಸಿದ್ದರಿಂದ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಬ್ರಿಟನ್ ಹತ್ತಿ ಆಮದು ನಮಗೆ ಈ ಕಾಟನ್ ಮಿಲ್ಗಳನ್ನು ಸ್ಟಾರ್ಟ್ ಮಾಡಿದರು. ನೋಡಿ, ಫಸ್ಟ್ ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಆಯಿತು ಒಂದು ಕಮರ್ಷಿಯಲ್ ಕಾಟನ್ ಮಿಲ್ಲು. 1818ರಲ್ಲಿ ಕಲ್ಕತ್ತಾದಲ್ಲಿ ಒಂದು ಕಾಟನ್ ಮಿಲ್ ಇಂಡಿಯಾದಲ್ಲಿ ಬ್ರಿಟಿಷರು ಸ್ಟಾರ್ಟ್ ಮಾಡಿದರು. ಅದು ಸಕ್ಸೀಡ್ ಆಗಲಿಲ್ಲ ಕಮರ್ಷಿಯಲ್ ಆಗಿ. ಹಾಗಾಗಿ 1854ರಲ್ಲಿ 1854ರಲ್ಲಿ ಬಾಂಬೆಯಲ್ಲಿ ಒಂದು ಯಶಸ್ವಿ ಕಾಟನ್ ಮಿಲ್ಲನ್ನು ಈ ಬ್ರಿಟಿಷರು ಸ್ಟಾರ್ಟ್ ಮಾಡಿದರು. ಬ್ರಿಟನ್ ಹತ್ತಿ ಆಮದು ಮೇಲೆ ಸುಂಕವನ್ನು ವಿಧಿಸಿದ್ದರಿಂದ, ನೋಡಿ ನಮಗೆ ಆಮದು ಮಾಡ್ಕೊಳ್ಳೋದಕ್ಕೆ ಸುಂಕವನ್ನು ವಿಧಿಸಿದ್ದರಿಂದ ಏನಾಯಿತು ಅಂದರೆ ಈಗ ರಫ್ತು ಕುಸಿತಕ್ಕೆ ಕಾರಣವಾಯಿತು, ಹತ್ತಿ ಜವಳಿ ರಫ್ತು ಕುಸಿತಕ್ಕೆ ಕಾರಣವಾಯಿತು ಅಂತ. ನೋಡಿ, ಈ ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆ ಬರ್ಬೋದು. 3ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್, ಬ್ರಿಟನ್ಗೆ ಹತ್ತಿ ಜವಳಿ ರಫ್ತು ಕಡಿಮೆ ಆದಾಗ ಭಾರತವು ಹೆಚ್ಚು ಕಳೆದುಕೊಳ್ಳಲಿಲ್ಲ ಏಕೆ ಅಂದರೆ, ನೋಡಿ ಪ್ರಶ್ನೆ 2 ಸಲ ಕ್ಲೀನಾಗಿ ಓದ್ಕೊಳ್ಳಿ. ಬ್ರಿಟನ್ಗೆ ಹತ್ತಿ ಜವಳಿ ರಫ್ತು ಕಡಿಮೆ ಆದಾಗ ಭಾರತವು ಹೆಚ್ಚು ಕಳೆದುಕೊಳ್ಳಲಿಲ್ಲ. ನೋಡಿ, ಆಮದು ಅಂದರೆ ತರಿಸ್ಕೊಳ್ಳೋದು, ರಫ್ತು ಅಂದರೆ ನಾವು ಆ ಕಡೆ ಕಳಿಸ್ತಕ್ಕಂಥದ್ದು. ರಫ್ತು ಕಡಿಮೆ ಆದಾಗ ಭಾರತವು ಹೆಚ್ಚು ಕಳೆದುಕೊಳ್ಳಲು, ಏಕೆಂದರೆ ಅಮೇರಿಕದಲ್ಲಿ ಭಾರತೀಯ ಹತ್ತಿ ಜವಳಿ ಬೇಡಿಕೆ ಹೆಚ್ಚಾಗಿತ್ತು ಅಂತ ಒಂದು ಪ್ರಶ್ನೆ ಇದೆ. ಇದು ರೈಟ್ ಆನ್ಸರ್. ಅಮೇರಿಕದಲ್ಲಿ ಏನಾಗಿತ್ತು, USA ಇದರ ಬೇಡಿಕೆ ಹೆಚ್ಚಾಗಿತ್ತು ಅಂತಕ್ಕಂಥದ್ದು. ಏಕೆಂದರೆ ಆಗ್ನೇಯ ಏಷ್ಯಾ ದೇಶಗಳು ಭಾರತೀಯ ಹತ್ತಿ ಜವಳಿಯನ್ನು ಸ್ವಾಗತಿಸಿದವು. ಏಕೆಂದರೆ ಭಾರತದ ಗೃಹ ಮಾರುಕಟ್ಟೆ ಭಾರತೀಯ ಜವಳಿಗೆ ಸಾಕಷ್ಟು ಸಂಖ್ಯೆಯ ಖರೀದಿದಾರರನ್ನು ಹೊಂದಿತ್ತು. ಏಕೆಂದರೆ ಚೀನಾ ಭಾರತೀಯ ಜವಳಿ ಮಾರುಕಟ್ಟೆಯನ್ನು ತೆರೆದಿತ್ತು. ಬಟ್ ಈ ಪ್ರಶ್ನೆಗೆ ಫಸ್ಟ್ ಒನ್ ರೈಟ್ ಆನ್ಸರ್. ಈ ಪ್ರಶ್ನೆಗೆ ಯಾವುದು ರೈಟ್ ಆನ್ಸರು? ಫಸ್ಟ್ ಒನ್ ಏನಿದೆ ಇದು ರೈಟ್ ಆನ್ಸರ್ ಆಗಿರುತ್ತೆ. ಬ್ರಿಟನ್ನಿಂದ ಕಡಿಮೆ ಆದಾಗ ಅಮೇರಿಕದಿಂದ ನಮ್ಮ ಹತ್ತಿಗೆ ಏನಾಯಿತು, ಒಂದು ಗಡುಸಾದ ಹತ್ತಿ ಕಾಟನ್ ಇಂಡಿಯಾದ್ದು, ಅದಕ್ಕೆ ಬೇಡಿಕೆ ಹೆಚ್ಚಾಯಿತು ಅಂತ. ನೆಕ್ಸ್ಟ್, ಮೊದಲ ಮಹಾಯುದ್ಧದ ನಂತರ ಅಂದರೆ ಇಲ್ಲಿ ಮೊದಲ ಮಹಾಯುದ್ಧದ ನಂತರ ಯುರೋಪಿನಲ್ಲಿ ಮನೆಯ ಆದಾಯ ಕುಸಿತಕ್ಕೆ ಸರಿಯಾದ ಕಾರಣವನ್ನು ನೀಡಿ ಅಂತ. ನೋಡಿ, ಸರಿಯಾದ ಕಾರಣವನ್ನು ನೀಡಿ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಏನಿದು ಸರಿಯಾದ ಕಾರಣ ಮತ್ತು ಕಾನ್ಸೆಪ್ಟ್ ಏನು ಅಂತಕ್ಕಂಥದ್ದು ನಮಗೆ ಬೇಕು. ಜನರು ಯುದ್ಧದ ಪರಿಸ್ಥಿತಿಗೆ ಹೆದರಿ ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸಿದರು. ಸಾವು ಮತ್ತು ಗಾಯಗಳ ಸಮರ್ಥ ದೇಶದ ಕಾರ್ಮಿಕರ ಸಂಖ್ಯೆಯನ್ನು ಕಡಿಮೆ ಮಾಡಿತು. ಗೃಹ ಸರ್ಕಾರಗಳು ಭಾರೀ ತೆರಿಗೆಯನ್ನು ವಿಧಿಸಿದವು. ಜನರು ತಮ್ಮ ಮನೆಗಳ ಮರುಸಂಘಟನೆಯಲ್ಲಿ
ನಿರತರಾಗಿದ್ದರಿಂದ ಕೆಲಸಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ನೋಡಿ, ಈ ಮೊದಲ ಮಹಾಯುದ್ಧಕ್ಕೆ 1914ರಿಂದ 18ರವರೆಗೆ ನಡೀತು. ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ ನಮಗೆ ಏನಾಯಿತು ಮೇಜರಾಗಿ ಕಾನ್ಸೆಪ್ಟು ಅಂತಕ್ಕಂಥದ್ದು ಬೇಕು. ಭಾರತೀಯರು ತಮ್ಮ ಸ್ವಂತ ಖರ್ಚಿನಲ್ಲಿ 3 ಲಕ್ಷ ಜನ ಏನು ಮಾಡಿದರು, ಬ್ರಿಟನ್ ಪರವಾಗಿ ಭಾಗವಹಿಸಿದರು. ಎಲ್ಲಿ ಭಾಗವಹಿಸಿದರು? ಬ್ರಿಟನ್ ಪರವಾಗಿ. ಯುರೋಪಿನಲ್ಲಿ ಮನೆಯ ಆದಾಯ ಕುಸಿತಕ್ಕೆ ಸರಿಯಾದ ಕಾರಣವನ್ನು ನೀಡಿ ಅಂತ. ಸಾವು ಮತ್ತು ಗಾಯಗಳು ಸಮರ್ಥ ದೇಹದ ಕಾರ್ಮಿಕರ ಸಂಖ್ಯೆಯನ್ನು ಕಡಿಮೆ ಮಾಡಿತು ಅಂತಕ್ಕಂಥದ್ದು. ಈ ದೇಶದ ಕಾರ್ಮಿಕರ ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಏನು ಕಾರಣ ಅಂದರೆ ಈ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಯಾಕೆಂದರೆ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗೋದಕ್ಕೆ ಈ ಸಾವು ನೋವುಗಳು ಹೆಚ್ಚಾಗಿದ್ದರಿಂದ ಮತ್ತು ಫಸ್ಟ್ ವರ್ಲ್ಡ್ ವಾರ್ಲಾದಂಥ ಘಟನೆಗಳಿಂದ ಏನಾಯಿತು ಅಂದರೆ ಈ ಒಂದು ಅಂಶಗಳು ಹೆಚ್ಚಾಗಿ ಕಂಡುಬರೋದನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು. ನಾವು ಯುರೋಪ್ ಕಾಂಟಿನೆಂಟು ನಮ್ಮ ಭಾರತದ ಮೇಲೆ ಬ್ರಿಟನ್ ಮತ್ತು ಈ ಒಂದು ಅಮೇರಿಕದ ವಸಾಹತುಶಾಹಿಗಳನ್ನು ಆಧಾರವಿಟ್ಕೊಂಡು ನಮಗೆ ಪ್ರಶ್ನೆಗಳನ್ನು ನಾವಿಲ್ಲಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ಮೊದಲ ಮಹಾಯುದ್ಧದ ಸಮಯದಲ್ಲಿ ಯುರೋಪಿನಲ್ಲಿ ಮಹಿಳೆಯರು ಇಂದಿನ ಪುರುಷರು ಮಾಡಬೇಕಾಗಿದ್ದ ಉದ್ಯೋಗಗಳಿಗೆ ಕಾಲಿಟ್ಟರು ಕಾರಣವೇನು? ಹಿಂದೆ ಪುರುಷರು ಮಾಡಬೇಕಾದಂಥ ಉದ್ಯೋಗಗಳಿಗೆ ಕಾಲಿಡೋದಕ್ಕೆ ಕಾರಣ ಏನು? ನೋಡಿ, ಫಸ್ಟ್ ವರ್ಲ್ಡ್ ವಾರಲ್ಲಿ ನಮ್ಮ ಭಾರತೀಯರು ಹೋಗಿ ಈಜಿಪ್ಟ್ ಪ್ರದೇಶಗಳಲ್ಲಿ ಉಳ್ಕೊಂಡಿದ್ರು ಮತ್ತು ಈಜಿಪ್ಟನ್ನು ಸ್ವತಂತ್ರವಾಗಿ ಗೆದ್ದರು ಅಂತಕ್ಕಂಥದ್ದು ಸಹ ನಿಮಗೆ ಗೊತ್ತಿರಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾಂದಾದಂಥವರು 50 ಲಕ್ಷ ರೂಪಾಯಿಗಳನ್ನು ಈ ಬ್ರಿಟನ್ನಿಗೆ ಯುದ್ಧ ಮಾಡೋದಕ್ಕೆ ಹೋಗೋದಕ್ಕೆ ಕೊಟ್ಟರು. ಅಂದರೆ ಈ ಫಸ್ಟ್ ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಮೈಸೂರಿನ ದಿವಾಂಡ್ರು ಯಾರಾಗಿದ್ದರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತ ಗೊತ್ತಿರಬೇಕು. ಈ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆನೂ ಸಹ ನಿಮಗೆ ಪ್ರಶ್ನೆಗಳು ಹೆಚ್ಚಾಗಿ ಬರ್ಬೋದು. ನೋಡಿ, ಇಲ್ಲಿ ಈಗ ನಮಗೆ ಯುರೋಪಿಯನ್ ವಿಷಯಗಳನ್ನು ಕುರಿತು ಈಗಾಗಲೇ ಇತಿಹಾಸವನ್ನು ನೀವು ಓದಿರ್ತೀರ. ಟಿಗೆ ಸಂಬಂಧಿಸಿದಂಥ ಬೇರೆ ವಿಧಾನದ ಪ್ರಶ್ನೆಗಳೇನಾದರೂ ಬಂದರೆ ಪುರುಷರು ಮಾಡಬೇಕಾಗಿದ್ದ ಉದ್ಯೋಗಗಳಿಗೆ ಕಾಲಿಟ್ಟರು ಕಾರಣವೇನು? ಏಕೆಂದರೆ ಪುರುಷರು ಯುದ್ಧಕ್ಕೆ ಹೋಗಿದ್ದರಿಂದ, ಪುರುಷರು ಉದ್ಯೋಗವನ್ನು ಹುಡುಕಿಕೊಂಡು ಬೇರೆ ದೇಶಕ್ಕೆ ಹೋಗಿದ್ದರು. ಸಮಾಜದಲ್ಲಿ ಮಹಿಳೆಯರು ಉದಾರೀಕರಣ ಕಾರಣ. ಏಕೆಂದರೆ ಪುರುಷರು ಮನೆ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಿರ್ಧರಿಸಿದ್ದರು ಅಂತಕ್ಕಂಥ ಕಾನ್ಸೆಪ್ಟನ್ನು ನಾವು ನೋಡ್ತಾ ಹೋಗ್ಬೋದು. ಏಕೆಂದರೆ ಪುರುಷರು ಯುದ್ಧಕ್ಕೆ ಹೋಗಿದ್ದರಿಂದ, 6ನೇ ಪ್ರಶ್ನೆ, ಏಕೆಂದರೆ ಪುರುಷರು ಯುದ್ಧಕ್ಕೆ ಹೋಗಿದ್ದರಿಂದ ಮಹಿಳೆಯರು ಏನು ಮಾಡಬೇಕಾಯ್ತು? ಕೆಲಸ ಮಾಡಬೇಕಾಯ್ತು ಅನ್ನೋದು ಸರಿಯಾದ ಉತ್ತರ. ನೋಡಿ, ಈ ಥರದ್ದು ಜನರಲ್ ನೀವು ಓದಲೇಬೇಕಂತೇನಿಲ್ಲ, ನೀವು ಜನರಲ್ಗೂ ಸಹ ಇದನ್ನೇನು ಮಾಡ್ಬೋದು? ವರ್ಕ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಕ್ವೆಶನ್ಸ್ಗಳು ಬಂದಾಗ ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಅನಾಲಿಸಿಸ್ ಮಾಡಬೇಕು. ಕೆಳಗಿನವುಗಳಲ್ಲಿ ಯಾವುದು ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸಲಿಲ್ಲ? ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸಲಿಲ್ಲ? ನೋಡಿ, ಪೋರ್ಚುಗಲ್ ಇದೆ, ಜರ್ಮನಿ ಇದೆ, ಫ್ರಾನ್ಸ್ ಇದೆ, ಇಂಗ್ಲೆಂಡ್ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಮೊದಲ ಮಹಾಯುದ್ಧದಲ್ಲಿ ಯಾವುದು ಭಾಗವಹಿಸ್ತಿಲ್ಲ ಅಂದರೆ ಈ ಪೋರ್ಚುಗಲ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಭಾರತಕ್ಕೆ ಬಂದಂಥ ಮೊದಲ ಒಂದು ಯುರೋಪಿಯನ್ ಕಾಂಟಿನೆಂಟ್ ಯಾವುದು ಅಂದರೆ ಇವರೇ. ಭಾರತಕ್ಕೆ ಈ ಸಾಂಬಾರು ಪದಾರ್ಥಗಳಿಗಾಗಿ ಭಾರತಕ್ಕೆ ಮೊದಲು ಬಂದು ಈ ಕೊನೆಯದಾಗಿ ಹೋದಂಥವ್ರು ಯಾರು ಅಂದರೆ ಇದೇ ಪೋರ್ಚುಗೀಸರು ಅಂತ ಗೊತ್ತಿರಬೇಕು. ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಮಿತ್ರ ರಾಷ್ಟ್ರಗಳಲ್ಲಿ, ಜರ್ಮನಿ ಶತ್ರು ರಾಷ್ಟ್ರಗಳಲ್ಲಿದ್ದಂಥ ಕಾನ್ಸೆಪ್ಟ್ಗಳು ನೀವು ಓದಿರ್ತೀರ. ಈ ಟ್ರಿಪಲ್ ಎಂಟಿಟಿ ಮತ್ತು ಟ್ರಿಪಲ್ ಅಲೈನ್ಸಸ್, ಶತ್ರು ರಾಷ್ಟ್ರಗಳು ಮತ್ತು ಮಿತ್ರ ರಾಷ್ಟ್ರಗಳ ಮೇಲೂ ಸಹ ಪ್ರಶ್ನೆ ಬರ್ಬೋದು. ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್ಲಿ ನೀವು ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಟ್ರಿಪಲ್ ಅಲೈನ್ಸಸ್ ಅಂದ್ರೇನು ಮತ್ತು ನಿಮಗೆ ಅದಕ್ಕೆ ಸಂಬಂಧಿಸಿದಂತೆ ಕೇಳುವಂಥ ಪ್ರಶ್ನೆಗಳು ಟ್ರಿಪಲ್ ಎಂಟಿಟಿ ಬಗ್ಗೆ ಕೇಳ್ಬೋದು. ನೆಕ್ಸ್ಟ್, ಮಹಾ ಆರ್ಥಿಕ ಕುಸಿತ ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಬ್ರಿಟನ್ 1929, ಫ್ರಾನ್ಸ್ 1920, USA 1929, ಜರ್ಮನಿ 1929. ನೋಡಿ, ಮಹಾ ಆರ್ಥಿಕ ಕುಸಿತ ಇವತ್ತು ಸಹ ವೇರಿ ಆಗ್ತಿರೋದು ಎಲ್ಲಿ ಅಂದರೆ ಅಮೇರಿಕದಲ್ಲಿ. ಅಮೇರಿಕದಲ್ಲಿ ಮಹಾ ಆರ್ಥಿಕ ಕುಸಿತ ಆಗಿದ್ದು 1929 ಅಮೇರಿಕದಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 1929 ಅಮೇರಿಕದಲ್ಲಿ ಈ ಒಂದು ಮಹಾ ಆರ್ಥಿಕ ಕುಸಿತ ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಅಂತ ಕಾನ್ಸೆಪ್ಟು ನಿಮಗೆ ಕೇಳ್ಬೋದು. ನೆಕ್ಸ್ಟ್, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಚೀನಾ ಏಕೆ ಆಕರ್ಷಕ ತಾಣವಾಗಿತ್ತು? ನೋಡಿ, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಚೀನಾ ಏಕೆ ಆಕರ್ಷೀಯ ತಾಣವಾಗಿತ್ತು ಅಂತ ಕೇಳಿದ್ದಾರೆ. ಇದು ಹೇರಳವಾಗಿ ಕಚ್ಚಾ ವಸ್ತುಗಳನ್ನು ಹೊಂದಿತ್ತು. ಚೀನಾ ಹೆಚ್ಚು ಕೈಗಾರೀಕರಣಗೊಂಡಿತ್ತು. ಏಕೆಂದರೆ ಚೀನಾದಲ್ಲಿ ವೇತನ ಕಡಿಮೆ ಇತ್ತು. ಇದು ಉತ್ಪಾದನಾ ಘಟಕಗಳು ಇತ್ಯಾದಿಗಳನ್ನು ಸ್ಥಾಪಿಸಲು ಸೂಕ್ತವಾದ ವಿಶಾಲವಾದ ಮತ್ತು ತೆಳ್ಳಗಿನ ಜನಸಂಖ್ಯೆಯ ಭೂಮಿಯನ್ನು ಹೊಂದಿತ್ತು. ನೋಡಿ, ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಚೀನಾದಲ್ಲಿ
ಯಾಕೆ ಆಯಿತು ಅಂತಕ್ಕಂಥದ್ದು, ಇಲ್ಲಿ ಹೆಚ್ಚು ಪಾಪ್ಯುಲೇಷನ್, ಭಾರತ ಮತ್ತು ಚೀನಾದಲ್ಲಿ ಹೆಚ್ಚು ಪಾಪ್ಯುಲೇಷನ್ ಇದ್ದರಿಂದ ಇಲ್ಲಿ ಬೇಡಿಕೆ ಕೆಲಸಕ್ಕೆ ಹೆಚ್ಚಾಗಿದ್ದರಿಂದ ಏನಾಯಿತು ಅಂದರೆ ವೇತನ ಕಡಿಮೆ ಇತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ವೇತನ ಏನಿದೆ, ಈ ವೇತನ ಕಡಿಮೆ ಇದ್ದುದರಿಂದ ಏಕೆಂದರೆ ಚೀನಾದಲ್ಲಿ ವೇತನ ಕಡಿಮೆ ಇದ್ದರಿಂದ ಹೆಚ್ಚು ಕಾರ್ಮಿಕರನ್ನು ಬಳಸಿ ಈ ರಾಷ್ಟ್ರೀಯ ಕಂಪನಿಗಳೇನು ಮಾಡಿದ್ದು, ಚೀನಾದಲ್ಲಿ ಆಕರ್ಷಕ ಒಂದು ಉದ್ಯಮದ ತಾಣಗಳನ್ನು ಸೃಷ್ಟಿ ಮಾಡೋದಕ್ಕೆ ಮುಖ್ಯ ಕಾರಣ ಆಯಿತು ಅಂತ ನಿಮಗೆ ಗೊತ್ತಿರಬೇಕು. ಇದಾದಮೇಲೆ 19ನೇ ಶತಮಾನದ ಮಧ್ಯಭಾಗದಿಂದ ಬ್ರಿಟನ್ನಲ್ಲಿ ವೇಗವಾದ ಕೈಗಾರಿಕಾ ಬೆಳವಣಿಗೆ ಇದಕ್ಕೆ ಕಾರಣವಾಯಿತು. ಹೆಚ್ಚಿನ ಆದಾಯಕ್ಕಾಗಿ ಗ್ರಾಮೀಣ ಬ್ರಿಟನ್ನಿನಲ್ಲಿ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಬ್ರಿಟನ್ಗೆ ಜನರ ವಲಸೆ ಇರ್ಬೋದು, ಮಹಿಳಾ ಕೈಗಾರಿಕಾ ಒಂದು ಕಾರ್ಮಿಕರ ಆಗಮ ಇರ್ಬೋದು. ಮಹಿಳಾ ಕೈಗಾರಿಕಾ ಕಾರ್ಮಿಕರ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಏನು ಕೇಳ್ಬೋದು ಇಲ್ಲಿ ಅಂತ ನೋಡಿ. ಇಲ್ಲಿ ಬ್ರಿಟನ್ನಲ್ಲಿ ಒಂದೇ ಉದ್ದೇಶ ಹೆಚ್ಚಿನ ಆದಾಯಕ್ಕಾಗಿ ಅಂತ ನಿಮಗೆ ಗೊತ್ತಿರಬೇಕು. ಹೆಚ್ಚಿನ ಆದಾಯ 19ನೇ ಶತಮಾನದ ಮಧ್ಯಭಾಗದಿಂದ ಬ್ರಿಟನ್ನಲ್ಲಿ ವೇಗವಾದ ಕೈಗಾರಿಕಾ ಬೆಳವಣಿಗೆ ಇದಕ್ಕೆ ಕಾರಣವಾಯಿತು ಅಂದರೆ ಹೆಚ್ಚಿನ ಆದಾಯಕ್ಕಾಗಿ ಇದು ಕಾರಣ ಆಯಿತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾದರೆ ಈ ಕಾನ್ಸೆಪ್ಟ್ಗಳ ಮೇಲೆ ನಮಗೆ ಬೇರೆ ಬೇರೆ ವಿಧಾನದಲ್ಲಿ ಏನೆಲ್ಲ ಪ್ರಶ್ನೆಗಳು ಬರುತ್ತೆ ಅಂತ ಗೊತ್ತಾಯಿತು. ಹಾಗಾದರೆ ಇದಾದಮೇಲೆ ಪಟ್ಟದ ಕಲ್ಲಿನಲ್ಲಿರುವ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದ ದೇವಾಲಯ ನೋಡಿ. ನಮಗೆ ಈ ಒಂದು ಬಾದಾಮಿ ಚಾಲುಕ್ಯರು, ಈ ಬಾದಾಮಿ ಚಾಲುಕ್ಯರಲ್ಲಿ ವಿಶೇಷವಾಗಿ ನಮಗೆ ಈ 3 ಪ್ಲೇಸ್ಗಳು ಇಂಪಾರ್ಟೆಂಟು. ಈ 3 ಪ್ಲೇಸ್ಗಳು ಯಾವುದು ಇಂಪಾರ್ಟೆಂಟು, ಈ 3 ಪ್ಲೇಸ್ಗಳು ಎಲ್ಲಿದೆ ಅಂದರೆ ಈ ಬಾಗಲಕೋಟೆ ಎಲ್ಲಿದೆ ಅಂದರೆ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿರ್ತಕ್ಕಂತಹ ಈ ಒಂದು ಪಟ್ಟದಕಲ್ಲು ಇರ್ಬೋದು, ಹಾಗೆ ನಮಗೆ ಈ ಒಂದು ಐಹೊಳೆ ಇರ್ಬೋದು, ಹಾಗೆ ನಮಗೆ ಈ ಬಾದಾಮಿ ಅಂತಕ್ಕಂಥದ್ದು ಇರ್ಬೋದು. ನೋಡಿ, ಬಾದಾಮಿಯಲ್ಲಿ ಇರ್ತಕ್ಕಂತಹ ದೇವಾಲಯಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ದೇವಾಲಯ ಯಾವುದು ಅಂದರೆ ಈ ವಿರೂಪಾಕ್ಷ ದೇವಾಲಯ ಅಂತಕ್ಕಂಥದ್ದು ಗೊತ್ತಿರಬೇಕು. ವಿರೂಪಾಕ್ಷ ದೇವಾಲಯ ನೋಡಿ, ಇಲ್ಲಿ ಪಲ್ಲವರ ಮೇಲಿನ ವಿಜಯದ ನೆನಪಿಗಾಗಿ ಈ ಲೋಕ ಮಹಾದೇವಿಯನ್ನು ಮಾಡ್ತಾರೆ. ಲೋಕೇಶ್ವರ ದೇವಾಲಯ ನಂತರ ವಿರೂಪಾಕ್ಷ ಆಗುತ್ತೆ. ಲೋಕ ಮಹಾದೇವಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾಳೆ. ನೋಡಿ, ಇಲ್ಲಿ 2ನೇ ವಿಕ್ರಮಾದಿತ್ಯನ ಒಂದು ಮಡದಿಯಾದಂತಹ ಲೋಕ ಮಹಾದೇವಿ ವಿರೂಪಾಕ್ಷ ದೇವಾಲಯವನ್ನು ಏನು ಮಾಡ್ತಾಳೆ, ನಿರ್ಮಾಣ ಮಾಡ್ತಾಳೆ ಪಟ್ಟದಕಲ್ಲಲ್ಲಿ. ಅದೇ ರೀತಿಯಲ್ಲಿ ನಮಗೆ ಹಂಪಿಯಲ್ಲೂ ಸಹ ಒಂದು ವಿರೂಪಾಕ್ಷ ದೇವಾಲಯ ಇದೆ. ಈ ವಿರೂಪಾಕ್ಷ ದೇವಾಲಯ ಇದು ಹೊಯ್ಸಳರ ಕಾಲದಲ್ಲೇ ನಿರ್ಮಾಣ ಆಯಿತು. ಆದರೆ ಇದನ್ನು ಗೋಪುರವನ್ನು ಕಟ್ಟಿಸ್ತವನು ಯಾರು ವಿರೂಪಾಕ್ಷ ಹಂಪಿಯಲ್ಲಿ ಅಂದರೆ ಈ ಶ್ರೀಕೃಷ್ಣ ದೇವರಾಯ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಮಲ್ಲಿಕಾರ್ಜುನ ದೇವಾಲಯವನ್ನು ಲೋಕದ ಮಹಾದೇವಿಯ ಸಹೋದರಿಯಾದಂತಹ ಈ ಒಂದು ತ್ರೈಲೋಕ ಮಹಾದೇವಿ ನಿರ್ಮಾಣ ಮಾಡ್ತಾಳೆ. ಇಲ್ಲಿ ಪಾಪನಾಥ ಇರ್ಬೋದು, ವಿಶ್ವನಾಥ ಇರ್ಬೋದು, ಹಾಗೆ ಗಳಗನಾಥ ಇರ್ಬೋದು, ಹಾಗೆ ಕಾಶಿನಾಥ ಇರ್ಬೋದು. ಈ ದೇವಾಲಯಗಳು ಸಹ ಪಟ್ಟದಕಲ್ಲಲ್ಲಿದೆ. ಐಹೊಳೆಯಲ್ಲಿ ನಿಮಗೆ ರವಿಕೀರ್ತಿಯ ಒಂದು ಐಹೊಳೆ ಶಾಸನ ಇರ್ತಕ್ಕಂಥ ಮೇಗುತ್ತಿ ದೇವಾಲಯಗಳಿರ್ಬೋದು, ಹಾಗೆ ಲಡ್ಕಾನ್ ದೇವಾಲಯಗಳಿರ್ಬೋದು, ಹಾಗೆ ಉಚ್ಚುಮಲ್ಲಿ ದೇವಾಲಯಗಳಿರ್ಬೋದು. ಇವೆಲ್ಲ ಎಲ್ಲಿ ಬರುತ್ತೆ ಅಂದರೆ ಐಹೊಳೆಯಲ್ಲಿ. ಬಾದಾಮಿಯಲ್ಲಿ ಒಂದು ಬನಶಂಕರಿ 4 ಗುಹೆಗಳಿರತಕ್ಕಂಥದ್ದನ್ನು ನೋಡ್ಬೋದು ಬನಶಂಕರಿ ದೇವಾಲಯಕ್ಕೆ ಸಂಬಂಧಿಸಿದಂತೆ. ನೋಡಿ, ಇಲ್ಲಿ ಪಾಪನಾಥ, ಗಳಗನಾಥ, ಕಾಶಿನಾಥ, ವಿಶ್ವನಾಥ, ಮಲ್ಲಿಕಾರ್ಜುನ, ವಿರೂಪಾಕ್ಷ ದೇವಾಲಯಗಳನ್ನ ನಾವು ಇಲ್ಲಿ ಪಟ್ಟದಕಲ್ಲಲ್ಲಿ ಕಾಣ್ಬೋದು. ನೋಡಿ, ಇದಕ್ಕೆ ಸಂಬಂಧಿಸಿದಂಥ ಘಟನೆಗಳು ಸಹ ನಾವಿಲ್ಲಿ ನೋಡಿದ್ವಿ. ಹಾಗಾದರೆ ಮುಂದಿನ ಕಾನ್ಸೆಪ್ಟ್ ರೈಟ್ ಆನ್ಸರ್ ವಿರೂಪಾಕ್ಷ. ಫಸ್ಟ್ ಒನ್ 1857ರ ಜೂನ್ನಲ್ಲಿ ಬ್ರಿಟಿಷ್ ವಿರುದ್ಧ ಲಕ್ನೋದಲ್ಲಿ ದಂಗೆ ಎದ್ದವ್ರು ಯಾರು? ನೋಡಿ, ನಮಗೆ ಫಸ್ಟು ಇದಕ್ಕೆ ಸರಿಯಾದ ಆನ್ಸರ್ ಯಾವುದು? ಲಕ್ನೋದ ಹೌದನ್ ನವಾಬನ ಮಡದಿಯಾದಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯ ವಿರುದ್ಧ ಯಾರು ಅಂದರೆ ಈ ಬಿರ್ಜೂಷ್ ಖಾನನನ್ನು ದತ್ತು ಪಡೆದು, ಯಾರನ್ನ? ಬಿರ್ಜೂಷ್ ಖಾನನ್ನು ದತ್ತು ಪಡೆದು ಇವಳೇನು ಮಾಡಿದ್ಲು, ಇಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿ ದಂಗೆಯನ್ನು ಆರಂಭಿಸಿದ್ಲು. ಮಂಗಲ್ ಪಾಂಡೆ ಏನಿದ್ದಾನೆ 1857 ಈ ಒಂದು ಮಾರ್ಚ್ 29ನೇ ತಾರೀಕು ಬ್ಯಾರಕ್ಪುರದಲ್ಲಿ ವೈಯಕ್ತಿಕವಾಗಿ ದಂಗೆಯನ್ನು ಸ್ಟಾರ್ಟ್ ಮಾಡಿದವನು. ನಾನಾ ಸಾಹೇಬ್ ಏನಿದ್ದಾನೆ ಇವನು ಕಾನ್ಪುರದಲ್ಲಿ ಈ 2ನೇ ಬಾಜಿರಾವನ ದತ್ತಿಪುತ್ರ ಏನು ಮಾಡ್ದ, ಬ್ರಿಟಿಷರ ವಿರುದ್ಧ ದಂಗೆ ಎದ್ದ. ನೋಡಿ, ಈ ನಾನಾ ಸಾಹೇಬನ ಸೇನಾನಿ ಮತ್ತು ಝಾನ್ಸಿಯನ್ನಂತ ಇರ್ತಾನೆ. ಝಾನ್ಸಿಯನ್ನು ಸೇರಿದ ಮೇಲೆ ನಿಮಗೆ ಮಧ್ಯಪ್ರದೇಶದ ಈ ಗ್ವಾಲಿಯಾರ್ನಲ್ಲಿ ಬ್ರಿಟಿಷರ ವಿರುದ್ಧ ನಾಯಕತ್ವ ವಹಿಸ್ತವನು ಯಾರು ಅಂದರೆ ತಾಂತ್ಯಾ ಟೋಪಿ. ಹಾಗಾಗಿ ನಿಮಗೆ ಮಂಗಲ್ ಪಾಂಡೆ, ನಾನಾ ಸಾಹೇಬ್, ತಾಂತ್ಯಾ ಟೋಪಿ, ಭಾರತದ ಗ್ಯಾರಿಬಾಲ್ಡಿ ಅಂತ ಕರಿತೀವಿ ನಾನಾ ಸಾಹೇಬನನ್ನು.
ನಾನಾ ಸಾಹೇಬ್ ಎರಡನೇ ಕೊನೆಯ ಪೇಶ್ವೆ ಆದಂಥ ಬಾಲಾಜಿ ಬಾಜಿರಾವ್, ಎರಡನೇ ಬಾಲಾಜಿ ಬಾಜಿರಾವನ ದತ್ತು ಪುತ್ರ ನಾನಾ ಸಾಹೇಬ್ ಅಂತ ಗೊತ್ತಿರಬೇಕು. ಮಂಗಲ್ ಪಾಂಡೆ ಒಬ್ಬ ಬಂಗಾಳದ ಬ್ರಾಹ್ಮಣ ಸಿಪಾಯಿಯಾಗಿ ಬ್ಯಾರಕ್ಪುರದಲ್ಲಿ ಯುದ್ಧವನ್ನು ವೈಯಕ್ತಿಕವಾಗಿ ಸ್ಟಾರ್ಟ್ ಮಾಡೋದನ್ನು ಯಾರು ಅಂದರೆ ಈ ಮಂಗಲ್ ಪಾಂಡೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ 12ನೇ ಪ್ರಶ್ನೆಗೆ ನಮಗೆ ಒಂದು ಉತ್ತರ ಗೊತ್ತಾಯಿತು. ನನಗೆ ಹೊಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪೆಟ್ಟಿಗೆಯ ಕೊನೆಯ ಮೊಳೆಗಳಾಗಲಿವೆ. ತಮ್ಮ ಸಾವಿನ ಮುನ್ನೆ ಈಗೆಂದು ಘೋಷಿಸಿದವರು ಯಾರು? ತನ್ನ ಸಾವಿನ ಮುಂದೆ ಈಗೆಂದು ಘೋಷಿಸಿದವರು ಯಾರು ಅಂದರೆ ಬಾಲಗಂಗಾಧರ ತಿಲಕ್, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಅಂತ. ನೋಡಿ, ಇಲ್ಲಿ ನಮಗೆ ರೈಟ್ ಆನ್ಸರ್ ಯಾವುದು ಅಂದರೆ ಈ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗ ಲಾಲಾ ಲಜಪತ್ ರಾಯ್ 1927ರಲ್ಲಿ ಇದು ಲಾಹೂರಿಗೆ ಬಂದಾಗ ಈ ಒಂದು ಸ್ಯಾಂಡರ್ಸನ ಲಾಠಿ ಏಟಿಗೆ ಡೆತ್ ಆದಂಥವ್ರು ಯಾರು ಅಂದರೆ ಈ ಲಾಲಾ ಲಜಪತ್ ರಾಯ್. ನೋಡಿ, ನಾನ್ ಕೋಆಪರೇಷನ್ ಮೂಮೆಂಟ್ ಸ್ಟಾರ್ಟ್ ಆದ ದಿನ 1920, ಈ ಆಗಸ್ಟ್ 1ನೇ ತಾರೀಕು ಸತ್ತಂಥವ್ರು ಯಾರು ಅಂದರೆ ಬಾಲಗಂಗಾಧರ ತಿಲಕ್. ಸುಭಾಷ್ ಚಂದ್ರ ಬೋಸ್ 1945ರಲ್ಲಿ ವಿಮಾನ ಅಪಘಾತದಲ್ಲಿ ಇವರು ಸತ್ತೋದ್ರು ಅಂತ. ಲಾಲ್ ಬಾಲ್ ಪಾಲ್, ಬಿಪಿನ್ ಚಂದ್ರಪಾಲ್ ಇವನೊಬ್ಬ ತೀವ್ರಗಾಮಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ತೀವ್ರಗಾಮಿಗಳಾದಂಥವ್ರು ಬಿಪಿನ್ ಚಂದ್ರಪಾಲ್ ಅಂತ ಗೊತ್ತಿರಲಿ. ಎಸ್, ಹಾಗಾಗಿ ಕ್ರಾಂತಿಕಾರಿ ವಿಚಾರಧಾರೆಗಳನ್ನು ಇವನು ಏನು ಉಲ್ಬಣಗೊಳಿಸ್ತಾ ಅಂತ. ನೆಕ್ಸ್ಟ್ ಹಾಗಾದರೆ ನಮಗೆ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಗೊತ್ತಾಯಿತು. 14ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶ ಪ್ರಮುಖವಾಗಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಮತ್ತು ವಿಶ್ವ ಬ್ಯಾಂಕ್ ನಿರ್ಧಾರಗಳ ಮೇಲೆ ವೀಟೋದ ಪರಿಣಾಮಕಾರಿ, ಈ ಒಂದು ವೀಟೋ ಪವರ್ ಅಂತ ಏನು ಕರಿತೀವಿ, ಈ ವೀಟೋ ಪವರ್ ಮೇಲೆ ಹೇಳ್ತಕ್ಕಂಥ ವೀಟೋ ಪವರ್ ಪರಿಣಾಮ ಹಕ್ಕನ್ನು ಹೊಂದಿದೆ ಅಂತ. ನೋಡಿ, IMFಗೆ ಸಂಬಂಧಿಸಿದಂತೆ ಮತ್ತು ವಿಶ್ವ ಬ್ಯಾಂಕಿಗೆ ಸಂಬಂಧಿಸಿದಂತೆ ಇವರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? USA ಈ ವಾಷಿಂಗ್ಟನ್ DC ವಾಷಿಂಗ್ಟನ್ DC ಅಂದರೆ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ. ವಾಷಿಂಗ್ಟನ್ ಅಂತಕ್ಕಂಥವ್ರು ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಗೊತ್ತಿರಬೇಕು. ನೋಡಿ, ನಮಗೆ ವೀಟೋ ಪವರ್ ಇರ್ತಕ್ಕಂಥ 5 ದೇಶಗಳು ಯಾವುದು ಅಂದರೆ ಫಸ್ಟು USA ಇರ್ಬೋದು, ಹಾಗೆ UK ಇರ್ಬೋದು, ಹಾಗೆ ಈ ಒಂದು ಚೀನಾ ಇರ್ಬೋದು, ಹಾಗೆ ಈ ಫ್ರಾನ್ಸ್ ಇರ್ಬೋದು, ಹಾಗೆ ಈ ಒಂದು ರಷ್ಯಾ ಇರ್ಬೋದು. ನೋಡಿ, ಈ ಒಂದು 5 ದೇಶಗಳು ವೀಟೋ ಪವರ್ ಇದೆ. ಆದರೆ IMF ಅಂದರೆ ನಿಮಗೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವರ್ಲ್ಡ್ ಬ್ಯಾಂಕ್ ಅಂದರೆ ನಿಮಗೆ IBRD ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನಲ್ ಡೆವಲಪ್ಮೆಂಟನ್ನು ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಯಾವ ಕೆಳಗಿನ ದೇಶ ಅಂದರೆ ಈ ಒಂದು USA. ವೀಟೋ ಪವರ್ ಅಂದರೆ ಏನಪ್ಪ ಅಂದರೆ ಟೋಟಲ್ ಇದೆಲ್ಲಿ ಬರುತ್ತೆ ಅಂದರೆ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಬರುತ್ತೆ. ವೀಟೋ ಪವರ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ, ಸೆಕ್ಯೂರಿಟಿ ಕೌನ್ಸಿಲ್. ಈ ಭದ್ರತಾ ಮಂಡಳಿ ಅಂತ ಏನಿದೆ, ಈ ಭದ್ರತಾ ಮಂಡಳಿಯಲ್ಲಿ ಬರ್ತಕ್ಕಂಥದ್ದು ವೀಟೋ ಪವರ್. ಹಾಗಾದರೆ ಈ 5 ದೇಶಗಳು ಒಂದು ತೀರ್ಮಾನವನ್ನು ಒಪ್ಪಬೇಕು. ಒಂದು ದೇಶ ಈ ಒಂದು ತೀರ್ಮಾನ ಒಪ್ಪಲಿಲ್ಲ ಅಂದರೆ ಆ ನಿರ್ಣಯ ಬಿದ್ದು ಹೋಗುತ್ತೆ. ಅದನ್ನು ನಾವು ವೀಟೋ ಪವರ್ ಅಂತ ಕರಿತೀವಿ. ನೋಡಿ, ನಮ್ಮ ಭಾರತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಆಗೋದಕ್ಕೆ, ಕಾಯಂ ಸದಸ್ಯ ಪರ್ಮನೆಂಟ್ ಮೆಂಬರ್ ಕಂಟ್ರಿ ಆಗೋದಕ್ಕೆ ಚೀನಾ ಒಪ್ಪಿಗೆ ನೀಡ್ತಾ ಇಲ್ಲ. ಹಾಗಾಗಿ ವೀಟೋ ಪವರಿಂದ ಏನಾಗ್ತದೆ, ಇದು ಈ ರೀತಿಯಾಗಿ ಆಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ IMF ಮತ್ತು IBRDಗೆ ಸಂಬಂಧಿಸಿದಂಥ ವಿಚಾರಗಳು ಸಹ ನಿಮಗೆ ಗೊತ್ತಿರಲಿ. ಎಸ್, ಅದಾದಮೇಲೆ ನಮಗೆ ಆಫ್ರಿಕಾದಲ್ಲಿನ ಭೌಗೋಳಿಕ ಪರಿಶೋಧನೆಯು ನೇರವಾಗಿ ಡ್ಯಾಶ್ಗೆ ಸಂಬಂಧಿಸಿದೆ. ನೋಡಿ, ಆಫ್ರಿಕಾದಲ್ಲಿದ್ದಂಥ ಒಂದು ಪರಿಶೋಧನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ವೈಜ್ಞಾನಿಕ ಮಾಹಿತಿಗಾಗಿ ಹೂಡಿಕೆ ಅಂತ, ಸೈಂಟಿಫಿಕ್ ಆಗಿ, ಸಾಮ್ರಾಜ್ಯಶಾಹಿ ಯೋಜನೆಗಳು, ಶ್ರೀಮಂತ ಸಂಪನ್ಮೂಲಗಳೊಂದಿಗೆ ವಿಶಾಲವಾದ ಭೂಮಿ, ಅಮೇರಿಕದಲ್ಲಿ ತೋಟಗಾರಿಕೆ ಕೆಲಸ ಮಾಡಲು ಕಾರ್ಮಿಕರಿಗೆ ಸಂಬಂಧಿಸಿದಂಥ ಘಟನೆಗಳು ಅಂತ ನಮಗೆ ಗೊತ್ತಿರಬೇಕು. ನೋಡಿಲಿ, ಆಫ್ರಿಕಾದಲ್ಲಿ ಭೌಗೋಳಿಕ ಪರಿಶೋಧನೆಯು ನೇರವಾಗಿ ಡ್ಯಾಶ್ಗೆ ಸಂಬಂಧಿಸಿದೆ. ನೋಡಿ, ಈ ಆಫ್ರಿಕಾದಲ್ಲಿ ಗಾಂಧೀಜಿ ಇದ್ದರು 1893ರಿಂದ 1915ರವರೆಗೆ 22 ವರ್ಷಗಳ ಕಾಲ ಗಾಂಧೀಜಿ ಇದ್ದರು. ನೋಡಿ, ಇಲ್ಲಿ ಸಾಮ್ರಾಜ್ಯಶಾಹಿ ಯೋಜನೆಗಳಂತ ಏನಿದೆ, ಈ ಸಾಮ್ರಾಜ್ಯಶಾಹಿ ಯೋಜನೆಗಳಂದರೆ ಕೊಲೋನಿಯಲಿಸಮ್ ಪ್ಲ್ಯಾನ್ ಅಂತ ಕರಿತೀವಿ. ಈ ಸಾಮ್ರಾಜ್ಯಶಾಹಿ ಯೋಜನೆಗಳು ಅಥವಾ ಈ ಡೈನೆಸ್ಟಿ ಅಥವಾ ಈ ಸಾಮ್ರಾಜ್ಯದ ಒಂದು ವಿಸ್ತರಣೆಗಳಿಗಾಗಿ ಯೋಜನೆಗಳನ್ನು ಸಿದ್ಧಪಡಿಸಿ ಆಫ್ರಿಕಾದಲ್ಲಿ ಈ ರೀತಿಯಾದಂಥ ಒಂದು ಅಂಶಗಳನ್ನು ನಾವಿಲ್ಲಿ ವ್ಯಕ್ತಪಡಿಸಲಿಕ್ಕಾಯಿತು. ಎಸ್, ಹಾಗಾದರೆ 15ನೇ ಪ್ರಶ್ನೆಗೆ ಯಾವುದು ಆನ್ಸರ್ ಅಂದರೆ ಸಾಮ್ರಾಜ್ಯಶಾಹಿ ಯೋಜನೆ. ನೋಡಿ, ನಿಮಗೆ ಇಲ್ಲಿ TTಗೆ ಜನರಲಾಗಿ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಆ ಜನರಲ್ ಪ್ರಶ್ನೆಗಳನ್ನೇ ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವುಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಎಸ್, ಅದಾದಮೇಲೆ
ಪ್ರಾಚೀನ ಕಾಲದಿಂದಲೂ ಪ್ರಯಾಣಿಕರು ಯಾವುದರ ಹುಡುಕಾಟದಲ್ಲಿ ದೂರ ಮತ್ತು ದೀರ್ಘ ಪ್ರಯಾಣ ಮಾಡುತ್ತಿದ್ದರು? ನೋಡಿ, ಒಂದು ಆಹಾರ, ಜ್ಞಾನ, ಶಾಂತಿ ಮತ್ತು ಆಧ್ಯಾತ್ಮಿಕ ನಾಯಕರನ್ನು ಹುಡುಕ್ತಾ ಅಂತ ಕೊಟ್ಟಿದ್ದಾರೆ. ಒಂದು ಫುಡ್ ಇದೆ, ಒಂದು ನಾಲೆಡ್ಜ್ ಇದೆ, ಒಂದು ಪೀಸ್ ಇದೆ, ಒಂದು ಸ್ಪಿರಿಚುವಲ್ ಲೀಡರ್ಸನ್ನು ಇವರು ಎನ್ಕ್ವೈರಿ ಮಾಡೋದಕ್ಕೆ ಅಂತಕ್ಕಂಥ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ನೋಡಿ, ಒಂದು ದೇಶದಿಂದ ಒಂದು ದೇಶಕ್ಕೆ ಹೋದಾಗ ಆಹಾರ ಸಿಗುತ್ತಿಲ್ಲ ಗೊತ್ತಿಲ್ಲ, ಆಹಾರ ಅಲ್ಲೇ ಇತ್ತು. ಬಟ್ ಆಯಾ ದೇಶಗಳಲ್ಲೇ ಆಹಾರಗಳಿತ್ತು. ಬಟ್ ಅವ್ರು ಏನಾದರೂ ಇನೋವೇಷನ್ ಮಾಡಬೇಕು, ನಾಲೆಡ್ಜ್, ಒಂದೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದರೆ ಭಾಷೆ, ಜ್ಞಾನ, ಅಲ್ಲಿನ ಪರಿಸರ, ಸಂಸ್ಕೃತಿ ಇವೆಲ್ಲ ಡೆವಲಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಒಂದು ಬಿ ಶಾಂತಿ ಅಂದರೆ ಜ್ಞಾನ. ಶಾಂತಿಗಂತೂ ಹೋಗ್ತಾ ಇರಲಿಲ್ಲ. ಶಾಂತಿ ಅಂದರೆ ಯಾಕಂದ್ರೆ ಯುದ್ಧ ಮಾಡ್ತಾ ಇರಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ, ಆಹಾರಕ್ಕೋಸ್ಕರನೇ ಹೋಗ್ತಾ ಇರಲಿಲ್ಲ. ಬಟ್ ಯುರೋಪ್ ಕಂಟಿನಿಂದ ಪೋರ್ಚುಗೀಸರು ಭಾರತಕ್ಕೆ ಬಂದಿದ್ದು ಈ ಸಾಂಬಾರು ಪದಾರ್ಥಗಳು, ಮಸಾಲೆ ಐಟಮ್ಗಳೇನಿದೆ ಇದರ ಒಂದು ಪ್ರಭಾವದಿಂದ ಅವ್ರು ಬಂದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಆದರೆ ಈ 16ನೇ ಪ್ರಶ್ನೆಗೆ ನಮಗೆ ರೈಟ್ ಆನ್ಸರ್ ಯಾವುದು ಅಂದರೆ ಜ್ಞಾನ, ನಾಲೆಡ್ಜ್ ಅಂತಕ್ಕಂಥದ್ದು. ಈ ಜ್ಞಾನಕ್ಕೋಸ್ಕರ ಏನಾಯಿತು, ಅಲಿದಾಟ ನಡೀತಾ ಇತ್ತು ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಆಲೂಗಡ್ಡೆ, ನೆಲಗಡ್ಡಲೆ. ನೋಡಿ ಇಲ್ಲಿ ಈ ಆಲೂಗಡ್ಡೆ, ನೆಲಗಡ್ಡಲೆ, ಜೋಳ, ಟೊಮೊಟೊ ಮತ್ತು ಮೆಣಸಿನಕಾಯಿ ಸಿಹಿ ಅಂದರೆ ಮೆಣಸಿನಕಾಯಿ, ಸಿಹಿ ಹಣ್ಣುಗಳು ಅಥವಾ ಸಿಹಿ ಗೆಣಸುಗಳಂತಹ ಆಹಾರವನ್ನು ಎಲ್ಲಿ ಪರಿಚಯಿಸಲಾಯಿತು? ಯುರೋಪ್, ಚೀನಾ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಅಂತ ಗೊತ್ತಿದೆ. ನಿಮಗೆ ಭಾರತಕ್ಕೆ ಇವೆಲ್ಲವನ್ನು ಪರಿಚಯಿಸಿದವರು ಯಾರು ಅಂದರೆ ಈ ಒಂದು ಪೋರ್ಚುಗೀಸರು ಅಂತ ಗೊತ್ತಿರಬೇಕು. ಯಾರು? ಪೋರ್ಚುಗೀಸರು. ಪೋರ್ಚುಗೀಸರು ಎಲ್ಲಿ ಬರ್ತಾರೆ ಅಂದರೆ ಯುರೋಪ್ ಕಾಂಟಿನೆಂಟಲ್ಲಿ ಬರ್ತಾರೆ. ಪೋರ್ಚುಗೀಸರು ಎಲ್ಲಿ ಬರ್ತಾರೆ? ಯುರೋಪ್ ಕಾಂಟಿನೆಂಟ್. ಫಸ್ಟ್ ಪೋರ್ಚುಗೀಸರು ಬರ್ತಾರೆ, ನೆಕ್ಸ್ಟ್ ಡೆನ್ನರ್ ಅಂದರೆ ನಮಗೆ ಡಚ್ಚರ್ ಬರ್ತಾರೆ, ನೆಕ್ಸ್ಟು ಇಂಗ್ಲೀಷರು ಬರ್ತಾರೆ, ನೆಕ್ಸ್ಟ್ ನಮಗೆ ಫ್ರೆಂಚರು ಬರ್ತಾರೆ. PDEF ಅಂತ ನೆನ್ಪಿಟ್ಕೋಬೇಕು. ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಮತ್ತು ಫ್ರೆಂಚರು ಅಂತಕ್ಕಂಥದ್ದು ಇವು ಕ್ರೊನಾಲಜಿಕಲ್ ಆರ್ಡರ್ ಬರ್ತಾರೆ. ಇವರು ಬಂದಿದ್ದು ಯುರೋಪಿನಿಂದ ಬಂದು ಭಾರತಕ್ಕೆ ಇವುಗಳನ್ನು ಪರಿಚಯಿಸಿದರು. ಮತ್ತು ಪ್ರಿಂಟಿಂಗ್ ಮಿಷನ್ 1556ರಲ್ಲಿ ಪ್ರಿಂಟಿಂಗ್ ಮಿಷನನ್ನು ಸಹ ಗೋವಾಕ್ಕೆ ಪೋರ್ಚುಗೀಸರು ಪರಿಚಯಿಸಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಆಲೂಗಡ್ಡೆ ಮತ್ತು ಈ ಅಂಶಗಳ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಇರಲಿ. 17ನೇ ಪ್ರಶ್ನೆಗೆ ಈ ರೀತಿಯಾದಂಥ ಉತ್ತರವನ್ನು ನಾವು ನೋಡಿದ್ವಿ. ಇವೆಲ್ಲ ನಿಮಗೆ 10th ಬುಕ್ಸಲ್ಲಿರ್ತಕ್ಕಂಥ NCERT ಪ್ರಶ್ನೆಗಳು, ಇದೇ ರೀತಿ ಅಪ್ಲೈಡ್ ಪ್ರಶ್ನೆಗಳು ನಿಮಗೆ ಗೊತ್ತಿರಬೇಕು. ಇಲ್ಲಿ ವರ್ಲ್ಡ್ ಹಿಸ್ಟ್ರಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಹೆಚ್ಚು ಕೇಳಿದ್ದಾನೆ, ಯುರೋಪ್ ಕಾಂಟಿನೆಂಟಿಗೆ ಸಂಬಂಧಿಸಿದಂಥ. ಮೊದಲ ವಿಶ್ವ ಯುದ್ಧದ ನಂತರ ಭಾರತಕ್ಕೆ ಮ್ಯಾಂಚೆಸ್ಟರ್ ರಫ್ತು ಏಕೆ ಕುಸಿಯಿತು ಅಂತಕ್ಕಂಥದ್ದು. ಜನರು ಯುದ್ಧದಲ್ಲಿ ಅಂದರೆ ನಿರತರಾಗಿದ್ದರು ಅಂತ ಯುದ್ಧದಲ್ಲಿ ನಿರತರಾಗಿದ್ದರು. ಈ ಭದ್ರತಾ ಸಮಸ್ಯೆಯಿಂದಾಗಿ ಕಾರ್ಖಾನೆಗಳು ಮುಚ್ಚಲ್ಪಟ್ಟಿದ್ದವು. ಕಾರ್ಖಾನೆಗಳು ಮತ್ತು ಗಿರಣಿಗಳ ಸೇನೆಯ ಅಗತ್ಯವನ್ನು ಪೂರೈಸಲು ಸರಕುಗಳನ್ನು ಉತ್ಪಾದಿಸುವಲ್ಲಿ ಈ ಒಂದು ನಿರತವಾಗಿದೆ ಅಂತ. ರಫ್ತು ವ್ಯಾಪಾರವನ್ನು ಸರ್ಕಾರವು ನಿರ್ಬಂಧಿಸಿದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು ನಿಮಗೆ. ಇಲ್ಲಿ ಕಾರ್ಖಾನೆಗಳು ಮತ್ತು ಗಿರಣಿ ಸೇನೆಯ ಅಗತ್ಯತೆಗಳನ್ನು ಪೂರೈಸಲು ಸರಕುಗಳನ್ನು ಉತ್ಪಾದಿಸುವಲ್ಲಿ ನಿರತವಾಗಿದೆ ಅಂತಕ್ಕಂಥದ್ದೇನಿದೆ, ಈ ಆನ್ಸರ್ ಏನಿದೆ ಇದು ಸರಿಯಾದ ಉತ್ತರ. ಈ ಒಂದು ಥರ್ಡ್ ಆಪ್ಷನ್ಸ್ ಏನಿದೆ, ಈ ಥರ್ಡ್ ಆಪ್ಷನ್ಸೇ ಸರಿಯಾದ ಉತ್ತರ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಥರ್ಡ್ ಆಪ್ಷನ್. ಎಸ್ ಡಿಯರ್ ಫ್ರೆಂಡ್ಸ್, ಈ ಒಂದು ಮಾದರಿ NCERT ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಇದಾದಮೇಲೆ 19ನೇ ಶತಮಾನದ ಅಂತ್ಯದ ವೇಳೆಗೆ ಬ್ರಿಟಿಷ್ ತಯಾರಕರು ಜಾಹೀರಾತುಗಳಿಗಾಗಿ ಕ್ಯಾಲೆಂಡರ್ಗಳನ್ನು ಏಕೆ ಮುದ್ರಿಸಿದರು? ನೋಡಿ, ನಾವು ಗ್ರೆಗೋರಿಯನ್ ಕ್ಯಾಲೆಂಡರಿಂದ ನಮ್ಮ ಕ್ಯಾಲೆಂಡರನ್ನು, ನಾವು ಇಂಡಿಯನ್ ಕ್ಯಾಲೆಂಡರನ್ನು ನಾವು ಎರವಲಾಗಿ ಪಡೆದಿದ್ದೇವೆ ಅಂತಕ್ಕಂಥದ್ದು ಅದ್ರ ಬೇಸ್ ಮೇಲೆ ನಮಗೆ ಪ್ರಶ್ನೆಯಲ್ಲಿ ಬಂದಿದೆ. ಭಾರತೀಯ ಜನರು ತಮ್ಮ ಮೇಲಿನ ಕ್ಯಾಲೆಂಡರ್ಗಳನ್ನು ಬಳಸಲು ಇಷ್ಟಪಡುತ್ತಿದ್ದರು. ಮನೆಗಳಲ್ಲಿ ಕ್ಯಾಲೆಂಡರ್ನ ಬಳಸಲು ಇಷ್ಟಪಡುತ್ತಿದ್ದರು. ಒಂದು, ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳಂತೆ ಕ್ಯಾಲೆಂಡರ್ಗಳನ್ನು ಓದಲು ಅಥವಾ ಬರೆಯಲು ತಿಳಿದಿಲ್ಲದ ಜನರ ಸಹ ಬಳಸುತ್ತಾರೆ ಅಂತಕ್ಕಂಥದ್ದು. ಕ್ಯಾಲೆಂಡರ್ಗಳ ಮೂಲಕ ಸರಕುಗಳನ್ನು ಜಾಹೀರಾತು ಮಾಡುವುದು ಅಗ್ಗವಾಗಿತ್ತು. ಇದು ಕೋಣೆಗೆ ಸೌಂದರ್ಯವನ್ನು ಸೇರಿಸುತ್ತಿತ್ತು. ನೋಡಿ, ನಾವು ಮನೆಗೆ ಯಾಕೆ ಕ್ಯಾಲೆಂಡರ್ ಹಾಕ್ತೀವಿ ಅಂತಕ್ಕಂಥದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದಾನಷ್ಟೇ. ಮನೆಗೆ ಕ್ಯಾಲೆಂಡರ್ ಹಾಕೋದ್ರಿಂದ ಉದ್ದೇಶ ಏನಂತ. ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು, ನಮಗೆ ನ್ಯೂಸ್ ಪೇಪರ್ ಇರ್ಬೋದು, ಜರ್ನಲ್ಸ್ ಇರ್ಬೋದು, ಕ್ಯಾಲೆಂಡರ್ಗಳನ್ನು ಓದಲು ಅಥವಾ ಬರೆಯಲು ತಿಳಿದಿಲ್ಲದ ಜನರು ಸಹ ಬಳಸುತ್ತಿದ್ದರು ಅನ್ನೋ ಉದ್ದೇಶಕ್ಕೆ ಈ ಬ್ರಿಟಿಷ್ ತಯಾರಕರು ಜಾಹೀರಾತುಗಳಿಗಾಗಿ ಈ ಕ್ಯಾಲೆಂಡರ್ಗಳನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡಿದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದು 19ನೇ ಪ್ರಶ್ನೆಗೆ ಆಪ್ಷನ್ ಬಿ ಏನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್, ವಿಶ್ವದ ಮೊದಲ ಕೈಗಾರಿಕಾ ದೇಶವನ್ನು ಹೆಸರಿಸಿ.
ಫ್ರಾನ್ಸ್, ಜಪಾನ್ ಮತ್ತು ಬ್ರಿಟನ್ ಮತ್ತು ಜರ್ಮನಿ ಅಂತಿದೆ. ಬ್ರಿಟನ್ ಮತ್ತು ಜರ್ಮನಿ ಇದೆ. ನಿಮಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಫ್ರಾನ್ಸ್ ಇರ್ಬೋದು. ಇಲ್ಲಿ ಈ ಒಂದು ಕೈಗಾರಿಕೆ ನಿಧಾನವಾಗಿ ಜರ್ಮನಿಯಲ್ಲಾದಂಥ ಘಟನೆಗಳು ಏನು ಅಂತ ಗೊತ್ತು. ಆದರೆ ಜಪಾನ್ ಏನಿದೆ, ಇವತ್ತು ಮೇಡ್ ಇನ್ ಚೀನಾ, ಮೇಡ್ ಇನ್ ಜಪಾನ್ ಬಗ್ಗೆ ನೀವು ಓದಿರ್ತೀರಿ ಹೆಚ್ಚಾಗಿ. ಈ ಜಪಾನ್ ಏನಿದೆ ಇದು ಇದಕ್ಕೆ ರೈಟ್ ಆನ್ಸರು. ವಿಶ್ವದ ಮೊದಲ ಕೈಗಾರಿಕಾ ದೇಶ, ಇಂಡಸ್ಟ್ರಿಯಲ್ ಕಂಟ್ರೀಸ್ ಅಂತಕ್ಕಂಥದ್ದು ನಿಮಗೆ G7 ಅಂತಕ್ಕಂಥ ದೇಶಗಳು ಬರುತ್ತೆ. ಈ G7 ಅಂತಕ್ಕಂಥದ್ದೇನು ಗ್ರೂಪ್ ಆಫ್ 7 ಸಹ ಈ ಜಪಾನ್ ದೇಶ ಗ್ರೂಪ್ ಆಫ್ 7 ಒಂದು ದೇಶ ಆಗಿದೆ. ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿ ಹೊಂದಿದಂತಹ ದೇಶಗಳ ಒಂದು ಗುಂಪನ್ನು ನಾವು G7 ಅಂತ ಕರಿತೀವಿ. ಈ G7 ರಷ್ಯಾ ಸಸ್ಪೆಂಡ್ ಆಗಿದ್ದು ನಿಮಗೆ ಗೊತ್ತಿರಬೇಕು. ಭಾರತದಲ್ಲಿ ಮೊದಲ ಹತ್ತಿ ಗಿರಣಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಅಹಮದಾಬಾದ್, ಕಾನ್ಪುರ, ಮದ್ರಾಸ್ ಮತ್ತು ಬಾಂಬೆ. ನೋಡಿ, ನಮಗೆ ಇಲ್ಲಿ ಕಲ್ಕತ್ತಾ ಕೊಟ್ಟಿಲ್ಲ ಆಪ್ಷನ್ಸಲ್ಲಿ. ಕಲ್ಕತ್ತಾ ಕೊಟ್ಟಿದ್ರೆ ಕಲ್ಕತ್ತಾ ಹಾಕ್ಬೋದಿತ್ತು. 1854ರಲ್ಲಿ ಬಾಂಬೆಯಲ್ಲಿ ಒಂದು ಖಾಸಗಿಯಾದಂತಹ ವ್ಯಾಪಾರದಲ್ಲಿ ಯಶಸ್ವಿಯಾದಂತಹ ಒಂದು ಕಾಟನ್ ಮಿಲ್ ಸ್ಟಾರ್ಟ್ ಆಗುತ್ತೆ. ಯಾವ ಸ್ಟಾರ್ಟ್ ಆಗುತ್ತೆ? ಕಾಟನ್ ಮಿಲ್. ಆದರೆ ಭಾರತದಲ್ಲಿ ಮೊದಲ ಹತ್ತಿ ಗಿರಣಿ ಸ್ಟಾರ್ಟ್ ಆಗಿದ್ದೆಲ್ಲಿ ಅಂದರೆ 1818ರಲ್ಲಿ ಕಲ್ಕತ್ತಾ. ಇಲ್ಲ, ಆಪ್ಷನ್ಸಲ್ಲಿ ಕಲ್ಕತ್ತಾ ಇಲ್ಲ. ಆದರೆ ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಆದರೂ ಸಹ ಅದು ಯಶಸ್ವಿ ಆಗಲಿಲ್ಲ. ಅಂದರೆ ಕಮರ್ಷಿಯಲ್ ಆಗಿ ಇದು ಕ್ಲಿಕ್ ಆಗಲಿಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. 1854 ಬಾಂಬೆ, 1818 ಕಲ್ಕತ್ತಾ ಅಂತ ಗೊತ್ತಿರಬೇಕು. ಬಟ್ ಈ ಪ್ರಶ್ನೆಗೆ ಬಾಂಬೆ ರೈಟ್ ಆನ್ಸರ್. ಈ ಪ್ರಶ್ನೆಗೆ ಸ್ನೇಹಿತರೆ ಬಾಂಬೆ ಏನಿದೆ, ಬಾಂಬೆ ರೈಟ್ ಆನ್ಸರ್ ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಪ್ರಶ್ನೆ ಆದಮೇಲೆ ಮೊದಲನೆಯ ಮಹಾಯುದ್ಧದ ನಂತರ ಭಾರತೀಯ ಕೈಗಾರಿಕಾ ಬೆಳವಣಿಗೆ ಹೆಚ್ಚಾಯಿತು ಏಕೆಂದರೆ? ನೋಡಿ, ಫಸ್ಟ್ ವರ್ಲ್ಡ್ ವಾರಲ್ಲಿ ನಾವು ಭಾಗವಹಿಸಿದ್ವಿ. ಅದರಿಂದ ತುಂಬ ನಷ್ಟ ಆಯಿತು. ಭಾರತೀಯ ಸುಮಾರು ಜನ ಸೈನಿಕರು ಸತ್ತು ಹೋಗ್ಬಿಟ್ರು. ಇವರು ಈ ಮೆಸೊಪಟೋಮಿಯಾ, ಈಜಿಪ್ಟ್ ಮತ್ತು ಪ್ಯಾಲೆಸ್ತೇನ್ ಈ ಭಾಗಗಳಲ್ಲೂ ಸಹ ಹೋಗಿದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಬ್ರಿಟಿಷರು ಭಾರತದಲ್ಲಿ ಹೊಸ ಕಾರ್ಖಾನೆಗಳನ್ನು ತೆರೆದರು. ಹಾಗೆ ಹೊಸ ತಾಂತ್ರಿಕ ಬದಲಾವಣೆಗಳ ಸಂಭವಿಸಿವೆ. ಭಾರತೀಯ ಗಿರಣಿ ಈಗ ಸರಬರಾಜು ಮಾಡಲು ವಿಶಾಲವಾದ ಮಾರುಕಟ್ಟೆಯನ್ನು ಹೊಂದಿದ್ದವು. ಭಾರತ ಸ್ವತಂತ್ರವಾಯಿತು ಅಂತ. ಮೊದಲ ಮಹಾಯುದ್ಧ ನಂತರ ಸ್ವತಂತ್ರವಾಗಿಲ್ಲ. ಈ ಆಪ್ಷನ್ ಸಿ ಏನಿದೆ, ಭಾರತೀಯ ಗಿರಣಿ ಈಗ ಸರಬರಾಜು ಮಾಡಲು ವಿಶಾಲವಾದಂತಹ ಮಾರುಕಟ್ಟೆಯನ್ನು ಹೊಂದಿರತಕ್ಕಂಥದ್ದೇನಿದೆ ಇದು ನಮಗೆ ರೈಟ್ ಆನ್ಸರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ನಮಗೆ ರೈಟ್ ಆನ್ಸರು, ಈ ಥರ್ಡ್ ಒನ್ ಅಂತಕ್ಕಂಥ. ನೋಡಿ, ಈ ಥರ ಜನರಲಾಗಿರೋ ಕ್ವಶನ್ಸ್ಗಳೇ ನಿಮಗೆ 3-4 ಇರುತ್ತೆ. ಟೋಟಲ್ ನಿಮಗೆ 3-4ಕ್ಕಿಂತ ಜಾಸ್ತಿ. ಟೋಟಲ್ ನಿಮಗೆ ಇದನ್ನು ಜಿಯೋಗ್ರಫಿ ಬೇಸ್ ಮೇಲೆ ಕೇಳ್ಬೋದು, ಎಕನಾಮಿಕ್ಸ್ ಬೇಸ್ ಮೇಲೆ ಕೇಳ್ಬೋದು, ಅಥವಾ ಕಮರ್ಷಿಯಲ್ ನಿಮಗೆ ಕಾಮರ್ಸ್ ವ್ಯವಹಾರ ಅಧ್ಯಯನದಲ್ಲೂ ಸಹ ಕೇಳ್ತಾ ಹೋಗ್ಬೋದು. 19ನೇ ಶತಮಾನದ ಬ್ರಿಟನ್ನಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಪಡೆಯುವುದು ಏಕೆ ಕಷ್ಟಕರವಾಗಿತ್ತು ಅಂತಕ್ಕಂಥದ್ದು. ಉದ್ಯೋಗದಾತರು ನಿರತ ಕೆಲಸಗಾರರನ್ನು ಮಾತ್ರ ಹುಡುಕುತ್ತಿದ್ದರು. ಉದ್ಯೋಗಾಕಾಂಕ್ಷಿಗಳಿಗೆ ಸಂಖ್ಯೆಗಿಂತ ಉದ್ಯೋಗಗಳ ಸಂಖ್ಯೆ ಕಡಿಮೆಯಾಗಿತ್ತು. ಉದ್ಯೋಗದಾತರು ವಲಸಿಗರಿಗೆ ಆದ್ಯತೆ ನೀಡಲಿಲ್ಲ. ಉದ್ಯೋಗದಾತರಿಗೆ ವಿದ್ಯಾವಂತ ಕೆಲಸಗಾರರು ಬೇಕಾಗಿತ್ತು. ನೋಡಿ, ಇಲ್ಲಿ 19ನೇ ಶತಮಾನದಲ್ಲಿ ನಾವು ಜನರಲಾಗಿ ಸ್ಟಡಿ ಮಾಡಿದರೂ ಸಹ ಆಪ್ಷನ್ ಬಿ ಏನಿದೆ, ಉದ್ಯೋಗ ಆಕಾಂಕ್ಷಿಗಳ ಸಂಖ್ಯೆಗಿಂತ ಉದ್ಯೋಗಗಳ ಸಂಖ್ಯೆ ಕಡಿಮೆ ಇದ್ದದ್ರಿಂದ ಏನಾಯಿತು ಅಂದರೆ 19ನೇ ಶತಮಾನ ಬ್ರಿಟನ್ನಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಪಡೆಯುವುದು ಅತ್ಯುತ್ತಮ ಅಂದರೆ ಏಕೆ ಕಷ್ಟಕರವಾಗಿತ್ತು, ಚಾಲೆಂಜಿಂಗ್ ಆಗಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಇದೇ ಕಾರಣಕ್ಕೆ ಇದಿಲ್ಲಿ ಚಾಲೆಂಜಿಂಗ್ ಆಗಿತ್ತು ಅಂತ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ 1940 ನಮಗೆ ಆಗಸ್ಟ್ ಆಫರ್ ಆಲ್ರೆಡಿ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿದೆ. 1940ರ ನಂತರ ಕಟ್ಟಡ ಅಥವಾ ಚಟುವಟಿಕೆ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ತೆರೆಯಿತು. ಯಾವ ರೀತಿಯ ಕೆಲಸವನ್ನು ಪರಿಚಯಿಸಲಾಯಿತು? ದೊಡ್ಡ ವ್ಯಾಪಾರ ಮನೆಗಳ ನಿರ್ಣಯ, ಗಿರಣಿ ಮತ್ತು ಕಾರ್ಖಾನೆಗಳ ನಿರ್ಣಯ, ರೈಲು ಮಾರ್ಗಗಳ ನಿರ್ಣಯ, ರೈಲು ನಿಲ್ದಾಣ ಮತ್ತು ಸರಕು ಅಂದರೆ ಸುರಂಗಗಳನ್ನು ಅಗೆಯುವುದು, ಮನರಂಜನೆಗಾಗಿ ಚಿತ್ರಮಂದಿರಗಳ ನಿರ್ಮಾಣ. ನೋಡಿ, ನಮಗೆ 24ನೇ ಪ್ರಶ್ನೆಗೆ ಬೇಕಾದಂಥ ಉತ್ತರ ಆಲ್ಮೋಸ್ಟ್ ಇಲ್ಲಿ ಲಾಂಗ್ ಆನ್ಸರ್ ಇರ್ತಕ್ಕಂಥದ್ದು, ಬ್ರ್ಯಾಕೆಟಲ್ಲಿ ಉತ್ತರ ಇರ್ತಕ್ಕಂಥದ್ದೇ ಹಿಂದೆಲ್ಲ ಆನ್ಸರ್ ಆಗಿರ್ತಕ್ಕಂಥದ್ದು. ಬಟ್ ಆ ಥರ ಹಾಕಬಾರ್ದು. ನೀವು ಅದನ್ನು ವಿಶೇಷವಾಗಿ ಓದಿ ಅದನ್ನು ಅರ್ಥೈಸ್ಕೊಂಡು ನೀವು ಆನ್ಸರ್ ಮಾಡಬೇಕು. ರೈಲು ಮಾರ್ಗಗಳ ನಿರ್ಮಾಣ, ರೈಲು ನಿಲ್ದಾಣಗಳು ಮತ್ತು ಸುರಂಗಗಳನ್ನು ಅಗೆಯುವುದರಿಂದ ಏನಾಯಿತು ಅಂದರೆ ಈ ರೀತಿಯ ಕೆಲಸವನ್ನು ಪರಿಚಯಿಸಲಾಯಿತು. ಉದ್ಯೋಗ ಅವಕಾಶಗಳನ್ನು ತೆರೆಯಿತು. ಯಾವ ರೀತಿಯ ಕೆಲಸಗಳನ್ನು ಆಯಿತು ಅಂದರೆ, ಏಕೆಂದರೆ 1940ರ ಮೂಮೆಂಟಿಗೆ ಇನ್ನೂ ಸಹ ಹೆಚ್ಚಿನ ಈ ಅಂಶಗಳು ಡೆವಲಪ್ ಆಗ್ತಾ ಬಂತು ಅಂತಕ್ಕಂಥದ್ದು. ನೆಕ್ಸ್ಟ್ ಅದಾದಮೇಲೆ ನಮಗೆ
ಒರಟಾದ ಹತ್ತಿಯನ್ನು ಅನೇಕ ದೇಶಗಳಲ್ಲಿ ಉತ್ಪಾದಿಸಲಾಯಿತು, ಆದರೆ ಉತ್ತಮವಾದ ಪ್ರಭೇದಗಳು ಕಂಡುಬಂದಿದ್ದು ಈ ಪರ್ಷಿಯಾ, ಭಾರತ, ಚೀನಾ ಮತ್ತು ಈ ಸುರಿನಾಮ್ ಅಂತಕ್ಕಂಥದ್ರಲ್ಲಿ ಕಂಡುಬಂದಿದ್ರ ಬಗ್ಗೆ ನಮಗೆ ಪ್ರಶ್ನೆ ಇದೆ. ಈ ಉತ್ತಮವಾದಂಥ ಹತ್ತಿ ನಮ್ಮ ಭಾರತದಲ್ಲೇ ಕಂಡುಬಂದಿದ್ದು. ಎಲ್ಲಿ? ನಮ್ಮ ಭಾರತದಲ್ಲೇ ಉತ್ತಮವಾದಂಥ ಹತ್ತಿ ಕಂಡುಬಂದಿದ್ದು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ನೋಡಿ, ಈ ಒರಟಾದ ಹತ್ತಿಯನ್ನು ಅನೇಕ ದೇಶಗಳಲ್ಲಿ ಉತ್ಪಾದಿಸಲಾಯಿತು, ಆದರೆ ಉತ್ತಮವಾದಂಥ ಪ್ರಭೇದ ಅಂದರೆ ಟೈಪ್ ಆಫ್ ಕಾಟನ್ನಿಗೆ ಸಂಬಂಧಿಸಿದಂತೆ, ಪ್ರಭೇದ ಅಂದರೆ ಬೇರೆ ಬೇರೆ ವಿಧದ ಅಂತಕ್ಕಂಥದ್ದು. ವಸಾಹತುಶಾಹಿ ಕೊಲೋನಿಯಲಿಸಮ್ ಪವರ್, ವಸಾಹತುಶಾಹಿ ಶಕ್ತಿಯ ಬೆಳವಣಿಗೆಯೊಂದಿಗೆ ಬಾಂಬೆ ಮತ್ತು ಕಲ್ಕತ್ತಾದ ಹೊಸ ಬಂದರುಗಳ ಮೂಲಕ ವ್ಯಾಪಾರವನ್ನು ಇವರಿಂದ ನಿಯಂತ್ರಿಸಲಾಯಿತು. ಯಾಕೆ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತು, ಈ ಬಾಂಬೆ ಇರ್ಬೋದು, ಹಾಗೆ ಕಲ್ಕತ್ತಾ ಇರ್ಬೋದು, ಹಾಗೆ ಈ ಮದ್ರಾಸ್ಗಳನ್ನು ಏನು ಮಾಡ್ತು, ನಿಯಂತ್ರಣ ಮಾಡ್ತು. ಯಾವುದು? ಕಂಪನಿ. ಇಲ್ಲಿ ಕೇಳಿರೋ ಪ್ರಶ್ನೆ ಏನು ಅಂದರೆ, ಈ ವ್ಯಾಪಾರ ಮೂಲಕ ಇವರಿಂದ ಇವು ಕಲ್ಕತ್ತಾ ಬಾಂಬೆ ಬೆಳವಣಿಗೆ, ವಸಾಹತು ಶಕ್ತಿ ಬೆಳವಣಿಗೆಯಿಂದ ಏನಾಯಿತು ಅಂತ ಭಾರತೀಯ ವ್ಯಾಪಾರಿಗಳು ನಿರ್ವಹಿಸಿದರು ಅಥವಾ ನಿಯಂತ್ರಿಸಿದ್ದು, ಯುರೋಪಿಯನ್ ಕಂಪನಿಗಳು ನಿಯಂತ್ರಿಸಿದ್ದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಿಯಂತ್ರಿಸಿತು, ಬ್ರಿಟನ್ ಸಂಸತ್ತು. ನೋಡಿ, ಇದು ಇಲ್ಲಿ ಸ್ಥಾನ ಪಡಿತಷ್ಟೇ. ಇದನ್ನು ಆಪ್ರೇಟ್ ಮಾಡಿದ್ದೆಲ್ಲ ಯುರೋಪಿಯನ್ ಕಂಪನೀಸ್. ಯಾವುದು ಅಂದರೆ ಯುರೋಪಿಯನ್ ಕಂಪನೀಸ್ ಅಂತಕ್ಕಂಥದ್ದು ಏನಾಯಿತು, ಇದನ್ನು ಆಪ್ರೇಟ್ ಮಾಡ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಬ್ರಿಟಿಷರು ಭಾರತದಲ್ಲಿ ಬಾಂಬೆ ಮತ್ತು ಕಲ್ಕತ್ತಾ, ಮಡ್ರಾಸ್, ಈ ಸೆಂಟ್ ಜಾರ್ಜ್ ಹಾಗೆ ಸೆಂಟ್ ಡೇವಿಡ್ ಇರ್ಬೋದು, ಪೋರ್ಟ್ ವಿಲಿಯಮ್ ಅಂತಕ್ಕಂಥದ್ದು ಕಲ್ಕತ್ತಾದಲ್ಲಿ, ಸೆಂಟ್ ಡೇವಿಡ್ ಮತ್ತು ಸೆಂಟ್ ಜಾರ್ಜ್ ಅಂತಕ್ಕಂಥದ್ದು ನಮಗೆ ಎಲ್ಲಿ ಸ್ಟಾರ್ಟ್ ಮಾಡಿದರು ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್, ತಪ್ಪಾದ ಆಯ್ಕೆಯನ್ನು ಗುರುತಿಸಿ. ಭಾರತದ ಆರಂಭಿಕ ಉದ್ಯಮಿ ಬಂಗಾಳದ ದ್ವಾರಕನಾಥ್ ಟ್ಯಾಗೋರ್, ಗೊತ್ತಿದೆ, ರವೀಂದ್ರನಾಥ್ ಟ್ಯಾಗೋರ್ ಫ್ಯಾಮಿಲಿ. ಕಲ್ಕತ್ತಾದ ಒಂದು ಏನು ಸ್ಪೇಟ್ ಹುಕುನ್ಚಂದ್ ಅಂತಕ್ಕಂಥವ್ರು ಕಲ್ಕತ್ತಾದವರು. ಬಾಂಬೆ ಅಂದರೆ ಬಾಂಬೆಯ ಬಾಯಿ ಬೋಸ್ ಅಂತಕ್ಕಂಥವ್ರು. ಹಾಗೆ ನಿಮಗೆ ಜಮ್ಶೆಡ್ಜಿ ಅಂತಕ್ಕಂಥವ್ರು ಗುಜರಾತಲ್ಲಿ, ಈ ಬೋಸ್ ಅಂತಕ್ಕಂಥವ್ರು ವೆಸ್ಟ್ ಬಂಗಾಳಲ್ಲಿ. ಈ ಒಂದು ಮೂರು ಅಂಶಗಳಲ್ಲಿ ಸಂಬಂಧಿಸಿದಂಥ ಮ್ಯಾಚ್ ದ ಫಾಲೋಯಿಂಗಲ್ಲಿ ಯಾವ್ದು ತಪ್ಪಿದೆ ಅಂದರೆ ಬಾಂಬೆ ಬಾಯಿ ಬೋಸ್ ಅಂತಕ್ಕಂಥವ್ರು. ಈ ಬಾಯಿ ಬೋಸ್ ಎಲ್ಲಿ ಬಿಸ್ನೆಸ್ ಅಂದರೆ ವೆಸ್ಟ್ ಬಂಗಾಳ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು. ಗಿರಣಿ ಮಾಲೀಕರು ಕಾರ್ಮಿಕರ ನೇಮಕಾತಿಯನ್ನು ಹೇಗೆ ಆಯೋಜಿಸಿದರು? ಕೆಳಗಿನ ಪಟ್ಟಿಯಿಂದ ಸರಿಯಾದ ಉತ್ತರವನ್ನು ಆರಿಸಿ. ಅವರನ್ನು ಪರೀಕ್ಷೆಗಳ ಮೂಲಕ ನೇಮಕ ಮಾಡಿಕೊಳ್ಳಲಾಗಿದೆ. ಆಯ್ಕೆ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಮಾಲೀಕರು ಉದ್ಯೋಗಿಗಳ ಮೂಲಕ ಕೆಲಸ ಮಾಡುತ್ತಾರೆ. ಬಹಳ ಭಾರಿ ಉದ್ಯೋಗ, ಹಳೆಯ ನಂಬಲಾರ ಕೆಲಸಗಾರರಾಗಿದ್ದರೂ ಮಾಲೀಕರು ಉದ್ಯೋಗಿಗಳ ಒಂದು ಮೂಲಕ ಕೆಲಸ ಮಾಡುತ್ತಾರೆ. ಉದ್ಯೋಗಿಗಳ ಮೂಲಕ ಕೆಲಸ ಮಾಡುತ್ತಾರೆ. ಮಾಲೀಕರು ಕುಟುಂಬದ ಸದಸ್ಯರನ್ನು ನೇಮಕ ಮಾಡಲಾಗುತ್ತಿತ್ತು. ಜಸ್ಟ್ ಇದು ಥರ್ಡ್ ಆಪ್ಷನ್ ಸರಿ. ಮಾಲೀಕರು ಉದ್ಯೋಗಿಗಳ ಮೂಲಕ ಕೆಲಸವನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ನೋಡಿ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಸಹ ನಮಗೆ ಕೇಳ್ತಾ ಹೋಗ್ಬೋದು. ಇವು ಒಂದು ಏನು ಯುರೋಪ್ ಮತ್ತು ಭಾರತದ ವ್ಯಾಪಾರಕ್ಕೆ ಸಂಬಂಧಿಸಿದಂಥ ಅಂಶಗಳು. ಬ್ರಿಟನ್ನಲ್ಲಿ ಅತ್ಯಂತ ಕ್ರಿಯಾತ್ಮಕ ಉದ್ಯಮವನ್ನು ಹೆಸರಿಸಿ. ಆಹಾರ ಸಂಸ್ಕರಣೆ, ಚರ್ಮ ವಸ್ತುಗಳ ಉತ್ಪಾದನೆ, ಹತ್ತಿ ಮತ್ತು ಲೋಹದ ಕೈಗಾರಿಕೆ, ಎಲೆಕ್ಟ್ರಾನಿಕ್ ಸರಕುಗಳ ಉತ್ಪಾದನೆ ಅಂತಿದೆ. ಸಿಗೆ ಸಂಬಂಧಿಸಿದಂತೆ ನಾವು ನೋಡ್ಬೋದು 29ಕ್ಕೆ ಕಾಟನ್ ಮತ್ತು ಈ ಲೋಹಗಳೇನು ಬರುತ್ತೆ, ಮೆಟಲ್ಸ್, ಈ ಲೋಹಗಳ ಒಂದು ಉದ್ಯಮ ಹೆಚ್ಚಾಗಿತ್ತು ಬ್ರಿಟನ್ನಲ್ಲಿ. 29ನೇ ಪ್ರಶ್ನೆಗೆ ಈ ಸಿ ಆನ್ಸರ್ ಏನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯ ನೇಕಾರರನ್ನು ಇತರೆ ಕಂಪನಿಗಳೊಂದಿಗೆ ವ್ಯವಹರಿಸುವುದನ್ನು ಹೇಗೆ ತಡೆಯಿತು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯ ನೇಕಾರರು ಅಂದರೆ ನಿಮಗೆ ನೇಯ್ಗೆ ಬಟ್ಟೆ ಇರ್ಬೋದು ಅಥವಾ ಬಲೆಗಳಿರ್ಬೋದು, ನೇಕಾರರನ್ನು ಇತರೆ ಕಂಪನಿಗಳೊಂದಿಗೆ ಹೇಗೆ ನಿಯಂತ್ರಿಸಿತು ಅಂತಿದೆ. ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಯನ್ನು ಪಾವತಿಸಲಾಗಿದೆ. ಅವರನ್ನು ಗುಲಾಮರನ್ನಾಗಿ ಖರೀದಿಸಿದೆ. ಅವರ ಉತ್ಪಾದನೆಗಾಗಿ ಅವರಿಗೆ ಸಾಲಗಳನ್ನು ನೀಡಿತು ಅಂತ ಇತರ ವಿದೇಶದರೊಂದಿಗೆ ವ್ಯವಹರಿಸಲು ಅವರನ್ನು ನಿರುತ್ಸಾಹಗೊಳಿಸಲು ಹೆಚ್ಚುವರಿ ಸುಂಕವನ್ನು ವಿಧಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆ ನಮಗೆ ಗೊತ್ತಿರಬೇಕು. ಈ ಒಂದು 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಅವರ ಉತ್ಪಾದನೆಗಾಗಿ ಅವರಿಗೆ ಸಾಲವನ್ನು ನೀಡುತ್ತಿತ್ತು. ಏಕೆಂದರೆ ಸಾಲ ಕೊಡೋದು ಅವ್ರ ಹತ್ರ ದುಡಿಸ್ಕೊಂಡು ಇವರು ವಿದೇಶಕ್ಕೆ ಏನು ಮಾಡ್ತಾಯಿದ್ರು, ಮಾರೋದಕ್ಕೆ ಅಂಶಗಳನ್ನು ಇಲ್ಲಿ ಹೊಂದಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ರೀತಿಯಾಗಿ ಇವರನ್ನು ನಿಯಂತ್ರಣ ಮಾಡ್ತಾಯಿತ್ತು.
ಎಸ್, ಮಾರ್ಕೊ ಪೋಲೋ ಯಾರು? ಜರ್ಮನಿ ವಿಜ್ಞಾನಿ, ಇಂಗ್ಲಿಷ್ ತತ್ವಜ್ಞಾನಿ, ಸ್ಪ್ಯಾನಿಷ್ ಪರಿಶೋಧಕ, ಇಟಲಿಯ ಪ್ರವಾಸಿಗ ಮತ್ತು ಅನ್ವೇಷಕಾರ ಅಂತಕ್ಕಂಥವನು. ಈ ಕಾಕತೀಯ ಮತ್ತು ಪಾಂಡ್ಯರ ಕಾಲದಲ್ಲಿ ಭಾರತಕ್ಕೂ ಬಂದನೆ ಅಂತಕ್ಕಂಥದ್ದು, ಚೀನಾಕ್ಕೂ ಭೇಟಿ ನೀಡಿದನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಮಾರ್ಕೊ ಪೋಲೋ ಇಟಲಿಯನ್ ಪ್ರಯಾಣಿಕ ಮತ್ತು ಡಿಸ್ಕವರಿ ಅನ್ವೇಷಕ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಇದಾದಮೇಲೆ ಗುಲಾಮಗಿರಿಯಲ್ಲಿ ಜಾತಿ ವ್ಯವಸ್ಥೆ ಅನ್ಯಾಯಗಳ ಬಗ್ಗೆ ಬರೆದಿರುವ ಯಾರು ಅಂತ ನೋಡಿ. ರಾಜಾರಾಮ್ ಮೋಹನ್ ರಾಯ್ ನಿಮಗೆ ಗೊತ್ತಿದೆ, ಜ್ಯೋತಿಬಾ ಫುಲೆ, ಬಾಲ ಗಂಗಾಧರ ತಿಲಕ್ ಮತ್ತು ಬಂಕಿಮಚಂದ್ರ ಚಟರ್ಜಿ ಅಂತಕ್ಕಂಥದ್ದು. ನೋಡಿ, ಜ್ಯೋತಿಬಾ ಫುಲೆ ಅಂತಕ್ಕಂಥವ್ರು ಒಬ್ಬ ದಲಿತನಾಗಿ ಸಮಾಜ ಸುಧಾರಕರಲ್ಲಿ ಫ್ರೀ ಆ್ಯಂಡ್ ಕಂಪಲ್ಸರಿ ಆ್ಯಂಡ್ ಯೂನಿವರ್ಸಲ್ ಎಜುಕೇಷನ್ ಬಗ್ಗೆ ಹೇಳಿದಂಥವ್ರು. ಉಚಿತ ಮತ್ತು ನಮಗೆ ಈ ಕಡ್ಡಾಯ ಮತ್ತು ಈ ಒಂದು ಸಾರ್ವತ್ರಿಕ ಶಿಕ್ಷಣದ ಬಗ್ಗೆ ಹೇಳಿರ್ತಕ್ಕಂಥವ್ರು ಯಾರು ಅಂದರೆ ಈ ಒಂದು ಜ್ಯೋತಿಬಾ ಫುಲೆ ಅವರು. ಹಾಗಾಗಿ ನಿಮಗೆ ಗೊತ್ತಿರಬೇಕು, ಫ್ರೀ ಆ್ಯಂಡ್ ಕಂಪಲ್ಸರಿ ಆ್ಯಂಡ್ ಯೂನಿವರ್ಸಲ್ ಎಜುಕೇಷನ್ಗೆ ಸಂಬಂಧಿಸಿದಂಥ ಅಂಶಗಳು ಇವರೇ ಕೊಟ್ಟಿದ್ದು. ಗುಲಾಮಗಿರಿ ಅಂತಕ್ಕಂಥ ಕೃತಿ, ಈಶ್ವರಿ ಅಂತಕ್ಕಂಥ ಕೃತಿ ಯಾರ್ದು ಅಂದರೆ ಜ್ಯೋತಿಬಾ ಫುಲೆ ಅವರು. ಇವರೇ 1848ರಲ್ಲಿ ಈ ಬಾಲಕಿಯರ ಒಂದು ಪ್ರಥಮ ಪ್ರೌಢಶಾಲೆಯನ್ನು ಈ ಬಾಂಬೆಯಲ್ಲಿ ಏನು ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಿರೋ. ಪುಣೆ ಅಥವಾ ಬಾಂಬೆಯಲ್ಲಿ. ಬಾಲ ಗಂಗಾಧರ ತಿಲಕ್ ಕೇಸರಿ ಇರ್ಬೋದು, ಮರಾಠ ಪತ್ರಿಕೆಗಳಿರ್ಬೋದು, ಬಂಕಿಮಚಂದ್ರ ಚಟರ್ಜಿ ಅವರದು ಆನಂದ ಮಠ ಇರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಅವರ ಒಂದು ಫೇಮಸ್ ಆದ ಮೊನೋಥಿಸ್ಟ್ ಕೃತಿ ಇರ್ಬೋದು. ಈ ಬಗ್ಗೆ ನಮಗೆ ಐಡಿಯಾ ಇರಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ. ನೆಕ್ಸ್ಟ್ ಈ ಪ್ರಶ್ನೆ ಆದಮೇಲೆ ನಮಗೆ ಕೆಳಗಿನವುಗಳಲ್ಲಿ ಯಾವುದು ಮುದ್ರಣ ಕ್ರಾಂತಿಯನ್ನು ಸೂಚಿಸುತ್ತದೆ? ಮುದ್ರಣ ಯಂತ್ರದ ಆವಿಷ್ಕಾರ, ಕೈ ಮುದ್ರಣದಿಂದ ಯಾಂತ್ರಿಕ ಮುದ್ರಣಕ್ಕೆ ಶಿಫ್ಟ್ ಆಗಿದ್ದು, ಮುದ್ರಿತ ವಿಷಯಗಳ ವಿರುದ್ಧ ಜನರ ದಂಗೆ, ಮುದ್ರಿತ ವಸ್ತುಗಳಿಗೆ ಕೈ ಬರಹ, ಹಸ್ತಪ್ರತಿಗಳು. ಎಸ್, ಸೆಕೆಂಡ್ ಒನ್ ಕರೆಕ್ಟ್. ಯಾಕೆ ಅಂದರೆ ಕೈಯಲ್ಲಿ ಮುದ್ರಣ ಮಾಡ್ತಕ್ಕಂಥದ್ದು ನಿಮಗೆ ಫ್ಯಾಕ್ಟ್ರಿ ಸಿಕ್ಕಾಗ ಇದೇನಾಯಿತು, ಕ್ರಾಂತಿಗೆ, ರೆವಲ್ಯೂಷನ್ನಿಗೆ ಸ್ಟಾರ್ಟ್ ಆಯಿತು. ರೆವಲ್ಯೂಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಏನಾಯಿತು ಅಂದರೆ ಇದು ಮುಖ್ಯ ಕಾರಣ ಆಯಿತು ಅಂತಕ್ಕಂಥ ಕಾನ್ಸೆಪ್ಟು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ನಮಗೆ ಇಷ್ಟು ಪ್ರಶ್ನೆಗಳ ಬಗ್ಗೆ ನಾವೀಗ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಹಾಗೆ ಈಗ ನೀವು ಯಾರು TET ಬರಿತಾ ಇದ್ದೀರಾ, ನೀವು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಪ್ಲೇಸ್ಟೋರಲ್ಲಿ ಹೋದರೆ ನಿಮಗೆ ಮ್ಯಾಥ್ಸ್ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಮತ್ತು ಸೈನ್ಸ್ ಇರ್ಬೋದು, ಇಂಗ್ಲೀಷ್, ಇವೆಲ್ಲ ವೀಡಿಯೋಗಳನ್ನು, ಸೋಷಿಯಲ್ ಸೈನ್ಸ್ ಇರ್ಬೋದು, ವೀಡಿಯೋಗಳನ್ನು ನಾವು ಅನಾಲಿಸಿಸ್ ಮಾಡಿದ್ವಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ. ಆ ವೀಡಿಯೋಗಳನ್ನು, ಆ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಗಮನಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.